ಕರ್ನಾಟಕ ರೌಂಡ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಕೇರ್ಪೇಟೆ ತಾಲೂಕು ಒಳಗೇರೆ ಮೆಣಸ ಅನ್ನುವಂತಹ ಒಂದು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಕಷ್ಟಪಟ್ಟು ಮೇಲ್ ಬಂದು ಒಂದು ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡು ಒಂದು ಬಡತನ ಕುಟುಂಬದಿಂದ ಬೆಳೆದು ಬಂದು ಈ ದಿನ ಒಂದು ವಿಶೇಷವಾದಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ ಅವ್ರಿಗೆ 80 ರಿಂದ 85 ವರ್ಷ ವಯಸ್ಸಾಗಿದೆ. ಅವರ ಒಂದು ಕನಸಿದೆ, ನಾನು ಸಾಯೋಕ್ಕೂ ಮೊದಲು ನನ್ನದೇ ಆದಂತ ಒಂದು ಸಮಾಧಿ ಅಂತ ಅನ್ಬೇಕಾ, ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಒಂದು ಗ್ರಂಥಾಲಯವನ್ನ ಮಾಡಿ ಆ ಒಂದು ಗ್ರಂಥಾಲಯದೊಳಗಡೆ ನನ್ನ ಸಮಾಧಿ ಆಗ್ಬೇಕು ಅನ್ನೋ ಒಂದು ಕನಸನ್ನ ಅವರು ಇಟ್ಕೊಂಡಿದ್ದಾರೆ. ಏನಪ್ಪಾ ಇದು ವಿಚಿತ್ರ ಕನಸು ಯೋಚನೆ ಅಂತ ಅಂತೀರಾ? ಖಂಡಿತವಾಗ್ಲೂ ನನಗೂ ಕೂಡ ಮೊದಲು ಹಾಗೆ ಅನ್ನಿಸ್ತು. ಆ ವ್ಯಕ್ತಿಯ ಪರಿಚಯ, ಆ ವ್ಯಕ್ತಿಯ ಒಂದು ಯೋಚನೆಗಳು ಯಾಕೆ ಈ ರೀತಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ತೋರಿಸುವಂತ ಕೆಲಸವನ್ನ ನಾನ್ ಮಾಡ್ತೇನೆ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ. ಬನ್ನಿ. ಸಾವು ನಿಶ್ಚಿತ ಅನ್ನೋದು ಅದೇ ಒಂಥರ ಇದಿದೆ, ಗಾದೆ ಇದೆ. ಹುಟ್ಟದಬ್ಬ ಬೇರೆ ಸರ್, ಅದಕ್ಕೂ ಇದಕ್ಕೂ ಒಂದೇ ಮಾಡಿ ಸರ್. ನಿಮ್ಮ ಆಸೆ ಅಂತ ಏನೋ ಮಾಡ್ಬಿಟ್ರಿ, ಇದನ್ನ ನಿಮ್ ಧರ್ಮ ಪತ್ನಿಯವರು ಒಪ್ಪಿದ್ರ? ಬಡವ್ರು ಕಂಡ್ರೆ ಸ್ವಲ್ಪ ದಯ ಇರ್ಬೇಕು, ಸಂಬಂಧಿಕರು ಕಂಡ್ರೆ ದಯ ಇರ್ಬೇಕು. ಗಾಂಧೀಜಿ ಮಾಡ್ಕೋತೆ, ನಾನೇ ಮಾಡ್ಕೋಬಾರ್ದು ಅಂತ ಹೇಳಿ 25 ವರ್ಷದಿಂದ ನಾನು ಮಾಡ್ಕೋತೆ. 25 ವರ್ಷದಿಂದ ಸಲೂನ್ ಹೋಗೇ ಇಲ್ಲ. ಹೋಗೋದಿಲ್ಲ. ಅನ್ಕೊಂಡು ಎಲ್ ಮನೆ ನೋಡ್ಕೊಂಡು ಟ್ರೈ ಮಾಡ್ಕೋತೇನೆ. ಈಗ ಆ ಜಾಗಕ್ಕೆ ತಲುಪಿದ್ದೀವಿ. ನನಗೆ ತುಂಬಾ ಕ್ಯೂರಿಯಾಸಿಟಿ ತುಂಬಾ ಇದೆ. ನಿಮಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿಗೆ ಇದೆ. ಯಾಕೆಂದ್ರೆ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇಂತಹ ಯೋಚನೆಗಳು ಎಲ್ರಿಗೂ ಬರೋಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಏನಾದ್ರು ಒಂದಿಷ್ಟು ಬದಲಾವಣೆಯನ್ನ ತರಬೇಕು, ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಮಾತ್ರ ಇಂತಹ ಯೋಚನೆಗಳು ಬರೋಕೆ ಸಾಧ್ಯ. ಬನ್ನಿ, ಅವ್ರಿಗೆ ಈ ಯೋಚನೆಗಳು ಯಾಕೆ ಬಂತು, ಏನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾನು ತೋರಿಸ್ತೇನೆ. ಇಲ್ಲೇ ಇದ್ದಾರೆ ಪುಟ್ಟಸ್ವಾಮಿ ಅವರು. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ಹಾರ್ದಿಕ ಶುಭಾಶಯ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಆರೋಗ್ಯವಾಗಿದ್ದೀವಿ. ನಿಮ್ಮ ಸೂರ್ಯ ಮಂದಿರವನ್ನ ನೋಡ್ಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಹಾಗೆ ನಮ್ಮ ಎಲ್ಲಾ ವೀಕ್ಷಕರಿಗೂ ಕೂಡ ತೋರಿಸ್ಬೇಕು, ನಿಮ್ಮನ್ನ ಪರಿಚಯ ಮಾಡ್ಬೇಕು, ನಿಮ್ಮ ಉದ್ದೇಶಗಳನ್ನ ತಿಳಿಸ್ಬೇಕು ಅನ್ನೋದು ನನಗೆ ಒಂದಿಷ್ಟು ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ತುಂಬಾ ಹೆಚ್ಚಾಗಿದೆ. ಎಸ್ ಸರ್, ನಮ್ಮ ವೀಕ್ಷಕರಿಗೆ ಒಂದಿಷ್ಟು ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನನ್ನ ಹೆಸರು ಪುಟ್ಟಸ್ವಾಮಿ ಅಂತ, ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್. ನನ್ನ ನೇಟಿವ್ ಪ್ಲೇಸ್ ಇದೆ ಒಳಗೆರೆ ಮೆಣಸ ಅಂತ. ಈಗ ನಾನು ನಿಂತಿರೋ ಜಾಗ ಏನಿದೆಯೋ ಇದು ನಮ್ಮ ತಂದೆ ತಾಯಿಗಳು ಉಪಯೋಗಿಸಿದಂತ ಜಾಗ. ಈಗ ನಮ್ಮ ಅಣ್ಣನ ಮಗ ಅದನ್ನ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದಾಗ ಏನ್ ಗೊತ್ತಾ, ನನ್ನ ಜೀವನದಲ್ಲಿ ದೇವರುಗಳು ಅದ್ರ ಬಗ್ಗೆ ಎಲ್ಲ ಪೂಜೆಗಳು, ಸಾವಿರಾರು ಜನ ಪೂಜೆ, ಲಕ್ಷಾಂತರ ದೇವರುಗಳು ಕೊಟ್ಟಂತದಾಗ ಇದನ್ನೆಲ್ಲ ಸಿಂಕ್ರನೈಸ್ ಮಾಡಿ ಒಬ್ಬ ದೇವರಿದ್ದು ಎಲ್ಲ ಪ್ರಪಂಚಕ್ಕೆ ಅನುಕೂಲ ಆದ್ರೆ ಒಳ್ಳೇದಲ್ವಾ? ಇದೇನು ಯಾಕಂದ್ರೆ ಅವ್ರವ್ರಲ್ಲೇ ಜಗಳ ಇದು ಮೇಲು ಕೀಳು ಅನ್ನೋ ಭಾವನೆಗಳೆಲ್ಲ ಇರೋದ್ರಿಂದ ಅದು ಯೋಚನೆ ಮಾಡ್ತಾ ಇದ್ದೆ. ಹಾಗೆಲ್ಲ ಸರಿ ಆದಾಗ ಆವಾಗ ಬಂದಿದ್ದ ಯೋಚನೆ ಏನು ಗೊತ್ತೇ, ಯಾರು ಒಬ್ಬರೇ ಇರಕ್ಕೆ ದೇವ್ರು ಯಾರಿರಕ್ಕೆ ಸಾಧ್ಯ? ಆದರೆ ಎಲ್ಲರಿಗೂ ನಿತ್ಯ ಸಹಾಯ ಮಾಡ್ತಕ್ಕಂಥ ಭಗವಂತ ಅಂದರೆ ಯಾರು? ಸೂರ್ಯ ಭಗವಾನ್ ಹೇಳಿದ್ರೆ ಅವನ ಸಹಾಯ ಇಲ್ಲದೆ ಯಾರು ಬದುಕಿರೋಕ್ಕೂ ಸಾಧ್ಯವಿಲ್ಲ. ಜೀವರಾಶಿ ಇರ್ಬೋದು, ಅದು ಇದು ದ್ರವ್ಯರಾಶಿ ಇರ್ಬೋದು, ಘನರಾಶಿ ಇರ್ಬೋದು, ಯಾವುದೇ ಒಂದು ವಸ್ತು ಅವನ ಆಶ್ರಯ ಅಥವಾ ಅವನ ಅಭಿಲಾಷೆ ಇಲ್ಲದೆ ಇದ್ರೆ ನಡೆಯೋಕ್ಕೆ ಸಾಧ್ಯವಿಲ್ಲ. ಇವತ್ತು ಯಾವಾಗ ಬಂದದ್ದು, ಯಾವ ಥರ ಬಂದ ಸೂರ್ಯ ಭಗವಾನ್ ಅಂತೆಲ್ಲ ಹಿಸ್ಟ್ರಿ ಓದಿದಾಗ ಅವನು ಹೇಗೆ ನಮಗೋಸ್ಕರ ಅವ್ನು ಬೈದಾನೆ ಅಂತ ಹೇಳ್ಕೊಂಡು ನಾವು ಅವ್ನಿಗೇನೂ ಮಾಡ್ತಾ ಇಲ್ಲ ಹೇಳೋದಾದ್ರೆ, ಅವ್ನು ನಮ್ಮ ದಿನ ನಿತ್ಯ ಅವನಿಲ್ಲದೆ ಇದ್ರೆ ಏನು ನಡೆಯೋದೇ ಇಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೂ ಎಲ್ಲಾ ದೇವರುಗಳು, ಕಲ್ಲು ದೇವರುಗಳನ್ನ ನಾವು ಅಷ್ಟೊಂದು ಪೂಜೆ ಮಾಡ್ತಾ ಇದ್ದೀವಿ. ನಾವು ಮೂರ್ಖಾಸ್ನ ಪ್ರಯೋಜನ ನೇರವಾಗಿ ಏನು ಪಡೆಯೋದಿಲ್ಲ. ಅದೇನು ಈ ಪರೋಕ್ಷವಾಗಿ ಅದೇನು ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಏನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಯಾರೇ ಆಗಲಿ. ಆದರೆ ಇವನು ಪ್ರತಿನಿತ್ಯ ಪ್ರತಿ ನಿಮಿಷದಲ್ಲೂ ಸಹ ಅವನ ಸಹಾಯ, ಅವನ ಇದು ನಮ್ಗೆ ಇದೆ. ಅಂದ್ರೆ ಈಗ ನೀವು ಮಾಡಿರುವಂತದ್ದು ಸೂರ್ಯ ಮಂದಿರ. ಇದು ಸೂರ್ಯ ಮಂದಿರ. ಓಕೆ, ಇಲ್ಲಿ ನಿಮ್ ಉದ್ದೇಶ ಸರ್? ಇದು ಮಾಡಿರೋ ಉದ್ದೇಶ ಅಂದ್ರೆ ಜನಗಳು ಈಗ ನೋಡಿ, ಇಲ್ಲಿ ಕೆಲವು ಇದೆಲ್ಲ ಬರ್ದಿದ್ವಿ ನಾವು. ಏನಡಿ ಬಾರಿ ಸೂರ್ಯನ ಬಗ್ಗೆ, ಅಂಬೇಡ್ಕರ್, ಬಸವಣ್ಣ, ಗಾಂಧಿ, ಇವ್ರಿಗೆಲ್ಲ ಇನ್ನು ದೇಶಕ್ಕೆ ನಿಜವಾಗಿ ಸಹಾಯ ಮಾಡುವಂತ, ದೇಶಕ್ಕಾಗಿ ಹೋರಾಡದಂತ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿಗಳು ಇವರು. ಹೇಳ್ತಾರೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರೂ ಇಲ್ಲಿ ಪ್ರತಿಬಿಂಬಿಸಕ್ಕಾಗಲ್ಲ. ಅದರಲ್ಲಿ ಗೌತಮ್ ಪ್ರಥಮರು ಹೇಳೋದಾದ್ರೆ, ಗೌತಮ್ ಬುದ್ಧರು
ಅಲ್ಲಿ ನೋಡಿದ್ರೆ ಅವ್ರ ನಾಲೆಡ್ಜ್ ಇಸ್ ಗಾಡ್ ಅಂತ, ಅದು ನನ್ನ ಪ್ರೇರೇಪಣೆ ಆದದ್ದು. ಅವನ ನಾಲೆಡ್ಜ್ ಇಸ್ ಗಾಡ್ ಅನ್ನೋ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇಸ್ ಗಾಡ್ ಅನ್ನೋ ಪದದಲ್ಲಿ ಅದ್ರ ಓದಿದಾಗ, ನಾನು ಅಮೆರಿಕಕ್ಕೆ ಹೋದಾಗ ಅದು ಓದ್ತಾ ಇದ್ಬೇಕಾದ್ರೆ ನಾನು ಅವಾಗ ಓದ್ದೆ. ಆಗ ಬುದ್ಧನ ಆ ಚಿಂತನೆ ನೋಡ್ಬಿಟ್ಟು ಅವ್ನು ಹೇಳ್ತಾನೆ, ನೀವು ಏನ್ ಬೇಕಾದ್ರೂ ನಂಬೇಕಾದ್ರೆ ನೀವು ಅದನ್ನ ಸೈಂಟಿಫಿಕ್ ಆಗಿ ತಲೆದು ಕರೆಕ್ಟಾಗಿ ಯೋಚನೆ ಮಾಡಿ ಸರಿ ಇದೆಯಾ ತಪ್ಪು ಅಂತ ಇದ್ರೆ ಮಾತ್ರ ಒಪ್ಕೊಳ್ಳಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪಬೇಡಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಒಂದು ಡೀಟೇಲ್ನು ಸಹ ಇಲ್ಲಿ ಬರೀಲಾಗಿದೆ. ಗೌತಮ್ ಬುದ್ಧರ ಡೀಟೇಲ್ ಅವರ ಏನ್ ಹೇಳಿದ್ದಾರೆ ಆ ಕಾಲದಲ್ಲಿ ಅಂತ. ಅದು 2,000 ವರ್ಷದಿಂದ ಹೇಳಿದಂತ ಒಂದು ಮಹಾನ್ ವ್ಯಕ್ತಿ. ಇಂಥದ್ದು ಇದನ್ನ ಆಮೇಲೆ ಉಳಿದವರೆಲ್ಲ, ಈಗ ಸಪೋಸ್ ಬುದ್ಧ ಆದ್ಮೇಲೆ ಬುದ್ಧ, ಗಾಂಧಿ ಇರ್ಬೋದು. ಗಾಂಧಿ ಹೇಳ್ತಾರೆ ಸತ್ಯವೇ ನನ್ನ ದೇವರು ಅಂತಾರೆ, ಟ್ರೂತ್ ಇಸ್ ಮೈ ಗಾಡ್ ಅಂತ. ಯಾರೋ ಕೇಳಿದ್ರು ಬಂದು ಅವ್ರಿಗೆ ಭೇಟಿ ಮಾಡಕ್ ಬಂದಾಗ ಅವ್ರನ್ನ, ಸರ್ ನೀವು ಯಾವ ದೇವ್ರ ಪೂಜೆ ಮಾಡ್ತಾ ಇದ್ದೀರಿ ಅಂತ ಗಾಂಧೀಜಿ ಅವ್ರನ್ನ ಕೇಳಿದಾಗ, ಟ್ರೂತ್ ಇಸ್ ಮೈ ಗಾಡ್ ಅಂತ ಹೇಳ್ತಾರಂತೆ. ಅಂದ್ರೆ ಯಾವ ದೇವ್ರು ಇಲ್ಲಪ್ಪ, ನಾನು ಸತ್ಯವನ್ನ ನಾನು ನಂಬಿಟ್ಟು ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂತ ಮಹಾತ್ಮ ನಮಗೋಸ್ಕರ ಹೋರಾಡದಂತ ವ್ಯಕ್ತಿ. ಇವತ್ತೇನಾದ್ರು ಒಳ್ಳೆ ತರದಲ್ಲಿ ನಾವೇನಾದ್ರು ಆರೋಗ್ಯ ಎಲ್ಲದ್ರ ಬದುಕ್ತಾ, ಅವನ ಚಟುವಟಿಕೆಗಳು, ಅವನ ಆಶಯ, ಅವನ ಹೋರಾಟ, ಅದು ಅಲ್ದಾನೆ ಎಲ್ಲರನ್ನೂ ಅಷ್ಟು ಇದು ಮಾನಸಿಕವಾಗಿ ನೋಡಿದ್ರು ಅಷ್ಟು ಶಕ್ತಿಶಾಲಿ ಕಾಣದೇ ಇದ್ರು ದೈಹಿಕವಾಗಿ ಅವರ ಆ ದೈಹಿಕ ಶಕ್ತಿ ಒಳಗೆ ಎಲ್ಲಾ ಜಾತಿ ವರ್ಗದವರೆಲ್ಲ ಸೇರಿಸ್ಕೊಂಡು ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಹೇಳೋದಾದ್ರೆ, ಎಲ್ಲ ಜಾತಿ ಪಂಗಡ ಎಲ್ಲಾ ಪಂಗಡಗಳು ಅವ್ರಿಗೆ ಅವ್ರನ್ನ ಅವ್ರ ಅದ್ರಲ್ಲಿ ಅವ್ರಿಗೆ ಸಾವು ಬಂದಿದ್ದಂತೂ ಬಾರಿ ಯಾವತ್ತಾದ್ರೂ ಅಳಬೇಕಾದಂತ ಪರಿಸ್ಥಿತಿ. ಆದ್ರೂ ಅವ್ರನ್ನ ಮರೆಯಕ್ಕೆ ಆಗಲ್ಲ ಯಾರೇ ಅಲ್ಲಿ. ಪ್ರತಿಯೊಬ್ಬರು ಮಹಾತ್ಮ ಗಾಂಧಿ ಅವ್ರನ್ನ ಸೂರ್ಯನಷ್ಟೇ ಪ್ರಖ್ಯಾತರು ಹೇಳೋದಾದ್ರೆ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಡ್ಬೇಕಾದ್ರೆ ಎಷ್ಟು ಒದ್ದಾಡಿ ಮಾಡಿದ್ರು ಅಂತ ಅನ್ನೋದನ್ನ ಹೇಳಕ್ಕೆ ಆಗಲ್ಲ. ಒಬ್ಬ ಆರ್ಡಿನರಿ ಮನುಷ್ಯನಾಗಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಂತವ್ರು, ತಂದೆ ತಾಯಿ ಅವರೆಲ್ಲ ಹೇಳಿದ ಒಳ್ಳೆ ಆದ್ರೂ ಬಂದು ಅವರು ಈ ಬುದ್ಧನ ತರ ಅವರು ಸಾಧಾರಣ ಆಗಿ ವರ್ಕ್ ಮಾಡಿ ಸೌತ್ ಆಫ್ರಿಕಾಗೆ ಹೋಗಿ ಎಲ್ಲ ಸೌತ್ ಆಫ್ರಿಕಾ ಇರ್ಬೋದು, ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಎಲ್ಲಾ ದೇಶಗಳಲ್ಲಿ ಸುತ್ತಿದ್ದಾರೆ ಹೇಳೋದಾದ್ರೆ. ಆಮೇಲೆ ಎಲ್ಲಾ ಜನಗಳಿಗೂ ಒಟ್ಟುಗೂಡಿಸಿ ಅವರು ಹೋರಾಟ ಮಾಡಿ ಸ್ವಾತಂತ್ರ್ಯ ತರಲಿಕ್ಕೆ ಬಾರಿ ಹೋರಾಟ ಮಾಡಿದ್ರು. ಅದನ್ನ ನಮ್ಮ ದೇಶದ ಯಾರೊಬ್ರು ಮರೆಯೋದಕ್ಕೆ ಆಗೋದಿಲ್ಲ. ಖಂಡಿತ ಸರ್. ಈಗ ನೀವು ನಿಮ್ಮ ಸಿದ್ಧಾಂತಗಳು ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ಬುದ್ಧ ಅವ್ರ ಬಗ್ಗೆ, ಬಸವಣ್ಣ, ಮಹಾತ್ಮ ಗಾಂಧೀಜಿ ಅವರು, ಹೀಗೆ ಅಲ್ಲಿ ಸ್ಟ್ಯಾಚ್ಯೂಸ್ ಬಹಳ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದಿರಿ. ಅವರ ತತ್ವ ಸಿದ್ಧಾಂತಗಳನ್ನು ಕೂಡ ಈ ಒಂದು ಸೂರ್ಯ ಮಂದಿರದ ಮೇಲೆ ಬರ್ಸಿದ್ದೀರಿ. ಓಕೆ, ಇದೆಲ್ಲ ಓಕೆ. ಈಗ ನನಗೆ ಇನ್ನೂ ಹೆಚ್ಚಿನ ಕ್ಯೂರಿಯಾಸಿಟಿ ಇರುವಂತದ್ದು, ನೀವಿನ್ನೂ ಆರೋಗ್ಯವಾಗಿ 85 ವರ್ಷ ಆದ್ರೂ ತುಂಬಾ ಚೆನ್ನಾಗಿದ್ರಿ, ಮಕ್ಳಿದಾರೆ. ನೀವಾಗ್ಲೇ ಹೇಳಿದ್ರಿ ನನಗೆ 4 ಜನ ಹೆಣ್ಮಕ್ಳಿದಾರೆ, ಒಬ್ಬ ಮಗ ಇದ್ದಾನೆ, ಜೊತೆಗೆ ನನ್ನ ಅಣ್ಣನ ಮಕ್ಳು, ತಮ್ಮನ ಮಕ್ಳು ಎಲ್ಲರೂ ಬಹಳ ತುಂಬಾ ಚೆನ್ನಾಗಿದ್ದಾರೆ, ಅಚ್ಚುಕಟ್ಟವಾಗಿದ್ದಾರೆ ಅಂತ ಹೇಳಿ. ಆದ್ರೆ ನೀವಿನ್ನೂ ಚೆನ್ನಾಗಿದ್ದಾಗ್ಲೇ ಸಮಾಧಿಗೆ ಒಂದಿಷ್ಟು ಜಾಗ ರೆಡಿ ಮಾಡ್ಕೊಂಡಿದ್ದೀರಂತೆ. ಯೋಚನೆ ಆಯ್ತು ನನಗೆ. ಸಾವು ಯಾಕೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಇದನ್ನ ಕೇಳಿದ್ವಿ. ಆ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಯಾವತ್ತೋ ಬಂದೇ ಬರುತ್ತೆ. ಅಥವಾ ಈಗ ಬರ್ಬೋದು, ಇನ್ನು 4 ವರ್ಷಕ್ಕೆ ಬರ್ಬೋದು, 3. ಬಟ್ ಏನು 90 ವರ್ಷ ಇವತ್ತೇ ಬರ್ಬೋದು, ನಮಗೆ ಗೊತ್ತಿಲ್ಲ ಸರ್, ಈಗ್ಲೇ ಬರ್ಬೋದು. ಆದ್ರೆ ಸಾವು ನಿಶ್ಚಿತ ಅನ್ನೋದು ಅದೇ ಒಂಥರ ಇದ್ದಂಗೆ, ಗಾದೆ ಇದ್ದಂಗೆ. ಅದನ್ನ ತೋರಿಸಬಹುದಾ ಸರ್? ಬನ್ನಿ, ಡೆಫಿನೆಟ್ಲಿ ನಡಿ. ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲೇ ಇಟ್ಟಿದಿರಿ ಬಸವಣ್ಣ. ಬಲಭಾಗದಲ್ಲಿ ನಾನು, ಎಡಭಾಗದಲ್ಲಿ ಅವರು ಅಂತ ಆಕ್ಚುಲಿ ಹೇಳೋದಾದ್ರೆ. ಓಕೆ, ಇದು ನಿಮ್ಮ ಜಾಗ. ಈಗ ನೀವ್ ಈಗಾಗ್ಲೇ ರೆಡಿ ಮಾಡ್ಕೊಂಡಿದ್ದೀರಿ. ಮಾಡಿ ಮುಂದೆ ಎಲ್ಲಿ ನಮ್ಮನ್ನ ಮಲಗಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ, ಅದು ಏನು ಪೂರ್ವಾಭಿಮುಖ ಮುಖ ಮಾಡಿ ಪೂರ್ವ ಮತ್ತು ಪಶ್ಚಿಮಮುಖವಾಗಿ ಕಾಲು ಇಡ್ಬೇಕು ಅಂತ. ಯಾಕೆಂದ್ರೆ ಭಗವಂತನ ಎದ್ದೇಟಕ್ಕೆ ಅವ್ನ ಮುಖ ನೋಡ್ಬೇಕು ಅಂತ, ಸತ್ತಾಗ್ಲೂ ನಾನು ಅವನ ಮುಖ ನೋಡುವಂತ ವ್ಯವಸ್ಥೆ ಆಗಿರ್ಲಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಯಾಕೆ ಯೋಚನೆ ಬಂತು ನಿಮ್ಗೆ? ಯಾಕೆಂದ್ರೆ ಭಗವಂತ ಅವನೇ ಭಗವಂತ ಆದ್ಮೇಲೆ ಅವ್ನ ಕರ್ಣೆ ಇರ್ಲಿ ನಮ್ಗೆ. ಅದನ್ನ ಮಕ್ಳಿಗೆಲ್ಲ ಇದು ದೊಡ್ಡ ಮಕ್ಳಿದ್ರು ಅವ್ರಿಗೆ ಹೇಳ್ಬೋದಿದ್ದಲ್ಲ, ನಂತರದಲ್ಲಿ ನನ್ನ ಕಾಲ ನಂತರದಲ್ಲಿ ಹಿಂಗೆಲ್ಲ ಮಾಡಿ ಅಂತ ಹೇಳ್ಬೋದು. ಏನ್ ಗೊತ್ತೆ, ಆದ್ರೂ ಈಗ ಬೆಂಗಳೂರಲ್ಲಿ ಇದೀವಿ ನಾವು ಹೇಳೋದಾದ್ರೆ, ಮಕ್ಕಳು ಮರಿ ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಬಂದು ಓಡಾಡ್ಕೊಂಡು ಇಂಥ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಯ್ತದೆ ಹೇಳೋದಾದ್ರೆ. ಕಷ್ಟ ಕಾರಣಕ್ಕೆ ಮಕ್ಳು ಕಷ್ಟ ಕೊಡಬಾರ್ದು ಅಲ್ಲ. ಇನ್ನೊಂದು, ಅವರೆಲ್ಲ ಡಾಕ್ಟರ್ಗಳಾಗಿದ್ದಾರೆ, ಡೈಲಿ ಪ್ರತಿ 1 ಮಿನಿಟ್ ಅವ್ರಿಗೆ ಡಿಫಿಕಲ್ಟ್ ಆಕ್ಚುಲಿ. ಇದು ದೊಡ್ಡ ನರ್ಸಿಂಗ್ ಹೋಮ್ಗಳಿದೆ ಪ್ರೈವೇಟ್ ಆಗಿ. ದೇ ಆರ್ ವೆರಿ ಗುಡ್ ಡಾಕ್ಟರ್ಸ್ ಆಲ್ಸೋ. ಅಲ್ಲ, ನನಗೆ ಇದು ನಿಜವಾಗ್ಲು ಇದೆಲ್ಲ ಒಂದು ಹೊಸ ಕಲ್ಪನೆಗಳು. ನನಗೆ ಈ ಕಲ್ಪನೆಗೆ ನಿಲುಕದ್ದು ಅಂತ ಹೇಳ್ತಾರಲ್ಲ, ಆತರ ನನ್ಗೆ ಈಗ ಅನುಭವ ಆಗ್ತಾ ಇದೆ. ಇದು ವಿಶೇಷ ಅಂದ್ರೆ ಪೂರ್ವಾಭಿಮುಖವಾಗಿ ಯಾಕೆ ಮಾಡಿದ್ದೀನಿ ಅಂದ್ರೆ, ಇದುವರೆಗೆಲ್ಲ ಎಲ್ಲರೂ ಉತ್ತರದ ಮುಖ ಮಾಡಿದ ಇದು ಹೆಣಗಳು ಹೂಡ್ತಾ ಇದ್ರು. ನೀವು ಪೂರ್ವಕ್ಕೆ ಮಾಡಿದೆ. ಯಾಕೆ ಅಂದ್ರೆ ಸೂರ್ಯನ ದಿನ ನೋಡ್ತಾ ಇದ್ವಿ, ಅವನೇ ಭಗವಂತ ಆದ್ಮೇಲೆ ಪೂರ್ವದ ಈ ಉತ್ತರದಲ್ಲಿ ಎಲ್ಲಿ ಗೊತ್ತಾಗ್ಬೋದು ಏನಿದೆ, ಅಲ್ಲಿ ಹಿಮಾಲಯ ಬೆಟ್ಟ ಇದೆ. ಈಗ ಅಲ್ಲಿ ಏನಿದೆ ಅಲ್ಲಿ ಅಗದ್ಬಿಟ್ಟು ಚೈನಾದವ್ರು ಎಲ್ಲ ಅಗದ್ಬಿಟ್ಟು ಎಲ್ಲ ಅಗ್ದ ಹಾಕ್ಬಿಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಏನಿದೆ ಹೇಳೋದಾದ್ರೆ ಅಲ್ಲಿ ಯಾವ ಶಿವ ಇದ್ದಾನೆ, ಯಾರ ರಾಮ ಇದೆ, ಯಾವ ಲಕ್ಷ್ಮಣ ಇದ್ದಾನೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದಾದ್ರೆ
ನೋಡ್ಲಿಕ್ಕೆ ಸಿಗ್ತಾನೆ, ಸೂರ್ಯ ಸಿಗ್ತಾನೆ ಅಂತ. ಯಾವಾಗಲೂ ಸಿಗ್ತಾನೆ. ಅಲ್ಲ ಖಂಡಿತ ಈ ಯುಗ ಇರೋವರೆಗೂ ಕೂಡ ಅದರಿಂದ ಅದು ಅನಿಶ್ಚಿತ ಹೇಳದಾದ್ರೆ ನೋಡಿ. ಉತ್ತರಕ್ಕೆ ಮುಖ ಮಾಡಿ ನಿಲ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಕೊಂಡು ಎರಡು. ಅಲ್ಲ ನನ್ಗೆ ಇನ್ನೊಂದ್ ಕೇಳ್ತೀನಿ, ತಪ್ಪು ತಿಳ್ಕೊಬಿಡಿ. ನಿಮ್ಮ ಆಸೆಯಂತೆ ಏನೋ ಮಾಡ್ಬಿಟ್ರಿ, ಇದನ್ನ ನಿಮ್ ಧರ್ಮ ಪತ್ನಿಯವ್ರು ಒಪ್ಪಿದ್ರ? ಒಪ್ಪಿದ್ದಾರೆ. ಅಲ್ಲ ಬಲವಂತವಾಗಿ ಒಪ್ಸಿದ್ರ ಇಲ್ಲ ಅವರು ಪ್ರೀತಿಯಿಂದ ಒಪ್ಕೊಂಡ್ರ? ಅವ್ರು ಯಾವ್ದೇ ನಾನು ಅಂತ ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ಅಡ್ಡ ಬರೋದಿಲ್ಲ. ಅವ್ರು ಬರೋದಿಲ್ಲ. ಇಲ್ಲೇ ಒಂದ್ 82ನೇ ಇಸ್ವಿಲಿ 83 ವರ್ಷದಿಂದ ಒಂದು ಹುಟ್ಟದ ಹಬ್ಬ ಕಾರ್ಯಕ್ರಮ ಮಾಡ್ದು. ಅಲ್ಲಿ ಬಾರಿ ಎಲ್ಲರೂ ಬಂದಿದ್ರು, ಎಲ್ಲ ಬಾರಿ ಜೋರಾಗಿ ನಿಂತೆ. ಹುಟ್ಟದ ಹಬ್ಬ ಬೇರೆ ಸರ್, ಅದಕ್ಕೂ ಇದಕ್ಕೂ ಒಂದೇ ಮಾಡಿ. ಇದು ಒಂಥರ ಹಬ್ಬನೇ ಸರ್. ಇದು ಜೀವನದಲ್ಲಿ ನಾವು ಖಂಡಿತ ನಿಮ್ಮ ಈ ಮಾತಿದೆಯಲ್ಲ, ನಿಮ್ ಯೋಚನೆ ಇದೆಯಲ್ಲ, ಅದಕ್ಕೆ ನನಗೆ ಬಹಳ ಇಷ್ಟ ಆಗಿದೆ. ಇದಕ್ಕೂ ಒಂದು ಹಬ್ಬನೇ ನಾನು ಇಲ್ಲಿ ಬದುಕಿದ್ದ ಹಬ್ಬ ಆಚರಿಸ್ಕೋತಾ ಇದ್ದೀನಿ ಅಷ್ಟೇ. ಇದೆಲ್ಲ ಬದುಕಿದ್ದಾಗ್ಲೇ ಇದೆಲ್ಲವನ್ನ ನೋಡ್ತಾ ಇದ್ದೀರಿ. ಮುಂದೆ ಜನಾಂಗದ ಮಕ್ಕಳುಗಳಿದಾರಲ್ಲ, ಎಲ್ಲರೂ ಇವು ತಿಳ್ಕೊಂಡು ಸ್ವಲ್ಪನಾರು ಒಂದು 5% ಅವ್ರಿಗೆ ಫಾಲೋ ಮಾಡಿದ್ರೆ ಅವ್ರ ಮುಂದೆ ಉದ್ಧಾರ ಆಗ್ಬಿಡ್ತಾರೆ ಸರ್. ಹೇಳೋದಾದ್ರೆ ಮೋಸ ಮಾಡೋದೇ ಆಗ್ಲಿ, ದಗ ಮಾಡೋದೇ ಆಗ್ಲಿ, ಕಳ್ತನ ಮಾಡೋದೇ ಆಗ್ಲಿ. ಈಗ ನೀವು ಇವ್ರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿದ್ರಿ ಅಂತ ಅವರು ನಿಮ್ ಜೊತೆನಲ್ಲಿ ಇರ್ಬೇಕು ಅಂತ ಏನ್ ಗೊತ್ತಾ, ಅಟ್ಲೀಸ್ಟ್ ಇದು ಎಲ್ಲನೂ ಮಾಡಕ್ಕಾಗ್ತಿರ್ಬೋದು, ತೃಣಾಂಶನಾದ್ರೂ ನಾವು ಮಾಡ್ಕೊಂಡು ಬದುಕ್ಬೇಕು. ಅಟ್ಲೀಸ್ಟ್ 100 ರೂಪಾಯಿ ಇದೆ, 100 ರೂಪಾಯಿ ಹೆಜ್ಜೆ ಇದ್ರೆ ಅಟ್ಲೀಸ್ಟ್ ಒಂದು 50 ಪೈಸಾ, 20 ಪೈಸಾ, 10 ಪೈಸಾ ಅಟ್ಲೀಸ್ಟ್ ಅವ್ನು ನೆನ್ಕೋಬೇಕು. ನಮ್ಮ ಮನೆ ಒಳಗೆ ಈಗ ಏನ್ ಗೊತ್ತಾ ಸರ್, ಇವ್ರು 4 ಜನದ ಫೋಟೋ ಹಾಕಿರೋದು ಹೇಳಿದಾರೆ. ದೇವ್ರ ಫೋಟೋಸ್ ಇಲ್ಲ, ದೇವ್ರ ಇವ್ರ ಫೋಟೋಗಳು 4 ಪೂಜೆ ಇದೆ. ಅದಕ್ಕೆ ಇದ್ದೇಟ್ಗೆ ಬುದ್ಧ, ಗಾಂಧಿ, ಬಸವಣ್ಣ, ಅಂಬೇಡ್ಕರ್ ಅಂತ ಒಂದು 10 ಸಾರಿ ಮಾತಾಡ್ತಿರ್ತೇನೆ. ಅದಾದ್ಮೇಲೆ ಸೂರ್ಯನ ಕಡೆ ಅಂದ್ಬಿಟ್ಟು ಸೂರ್ಯದೇವೋಭವ, ಪಿತೃದೇವೋಭವ ಆ ಫೋಟೋಗಳಿದೆ. ಪಿತೃದೇವ, ಆಚಾರ್ಯ ದೇವೋಭವ, ಪ್ರಕೃತಿ ದೇವೋಭವ, ತಂದೆ ತಾಯಿ ಪೂಜೆ ಮಾಡೋ ತಂದೆ ತಾಯಿ, ನಮ್ಮ ತಂದೆ ತಾಯಿ ಮತ್ತೆ ನನ್ನ ಹೆಂಡತಿ ತಂದೆ ತಾಯಿಗಳು. ನಿಮ್ ಹೆಂಡತಿ ತಂದೆ ತಾಯಿ ಮನೆಯಲ್ಲಿ ಪೂಜೆ ನಾವು. ಯಾಕೆಂದ್ರೆ ನಮ್ಮ ವಂಶ ಬೆಳೆದಿರೋದೇ ಇಬ್ರು ಸೇರಿನೆ, ಅವ್ರ ಹೆಂಡತಿ ಮತ್ತೆ. ಆದ್ರಿಂದ ನನ್ನ ತಂತೆಗಳು ಎಷ್ಟು ಮುಖ್ಯನೋ ಅವ್ರ ತಂತೆಗಳು ಅಷ್ಟೇ ಮುಖ್ಯ. ಅಲ್ಲ ಇವತ್ತಿನ ಕಾಲದಲ್ಲಿ ಎತ್ತ ತಂದೆ ತಾಯಿಯನ್ನ ಇವತ್ತು ಬೀದಿಗೆ ಬಿಸಾಕ್ತಾ ಇದಾರೆ, ಅನಾಥಾಶ್ರಮಗಳು ಬಿಡ್ತಾ ಇದಾರೆ. ಅಂತದ್ರಲ್ಲಿ ನೀವು ನಿಮ್ಮ ತಂದೆ ತಾಯಿನ ಪೂಜೆ ಮಾಡೋದ್ರಲ್ಲಿ ಅರ್ಥ ಇದೆ. ನಿಮ್ಮ ಹೆಂಡತಿಯ ತಂದೆ ತಾಯಿಯನ್ನು ಕೂಡ ನೀವು ಅವರನ್ನು ಇವತ್ತು ಪೂಜಿಸ್ತಾ ಇದ್ದೀರಿ ಪ್ರತಿನಿತ್ಯ ಅಂತ. ಅಲ್ಲ ಈಗ ಅಲ್ಲ ಇನ್ನೊಂದು ಯಾಕೆ ಅಂದ್ರೆ ಪ್ರತಿಯೊಬ್ಬರು ಸರ್, ಈಗ ಅವ್ರಿಲ್ದೇನೆ ಈಗ ನಮ್ಮ ಮುಂದೆ ಜನಾಂಗ ಮುಂದೆ ಇದು ಜೀವರಾಶಿ ಹೆಂಗೆ ಹುಟ್ಟುತ್ತೆ ಸರ್ ನಮ್ಮ ವಂಶ ಹೇಳೋದಾದ್ರೆ. ನಮ್ಮ ಭಾವ ಇರ್ಬೋದು, ಅತ್ತೆ ಇರ್ಬೋದು, ಅವ್ರ ಮಗಳು ನಾನ್ ಮದುವೆ ಆಗಿದ್ದೀನಿ, ಅವರಿಂದ ನಮ್ಗೆ ಮಗು ಬಂದಿದೆ ಹೇಳಿದ್ರೆ ಇವತ್ತು ಇವತ್ತು ನನ್ನ ರೆಕಗ್ನೇಷನ್ ಯಾರು ಕೇಳಿದ್ರು 4 ಜನ ನಮ್ಮೂರಲ್ಲಿ ಹೇಳ್ತಿರ್ತಾರೆ, 4 ಜನ ಡಾಕ್ಟರ್ ತಂದೆ ಅಂತ ಹೇಳ್ತಿರ್ತಾರಂತೆ. ಹಾಗೆ ನನಗದು ಹೆಮ್ಮೆ ಸರ್. ನಾನು ಪಡ್ಕೊಂಡಿದ್ದೀನಿ ಅಂತ ಅಂದ್ರೆ, ಅಚೀವ್ ಮಾಡಿರೋದು ಅಂತ ಅಂದ್ರೆ ನನ್ನ ಡಾಕ್ಟರ್, ನನ್ನ ಮಕ್ಕಳೇ ನನ್ನ ಆಸ್ತಿ ಅಂತ. ನನ್ನ ಮಕ್ಕಳಿಗಂತ ಆಸ್ತಿ ಇನ್ಯಾವ ದೊಡ್ಡ ಆಸ್ತಿನೂ ಇಲ್ಲ ಅಂತ. ನಾನ್ ನಿಮ್ಮನ್ನ ಮಾತಾಡ್ತೀನಿ. ಈಗ ನಿಮ್ಮ ಅಣ್ಣನ ಮಗ ಇವ್ರನ್ನ ಒಂದಿಷ್ಟು ಮಾತಾಡ್ಸೋಣ. ಪುಟ್ಟಸ್ವಾಮಿ ಅವರ ಅಣ್ಣನ ಮಗ ಇವರು ಮಂಜುನಾಥ್ ಅಂತ ಹೇಳಿ, ಇವರೇ ಇಲ್ಲಿ ಈ ಒಂದು ಸೂರ್ಯ ಮಂದಿರವನ್ನ ಓಡಾಡಿ ಇದನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ ಸರ್. ಈ ಎಲ್ಲಾ ನಿಮ್ಮ ಚಿಕ್ಕಪ್ಪ ಅವರ ಒಂದು ಯೋಚನೆಯನ್ನ ಕೇಳಿ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಸರ್. ಖುಷಿ ಆಯ್ತು. ಜೊತೆ ಒಂದಷ್ಟು ಟೈಮ್ ಆಗಿದ್ದೀರ ಯೋಚನೆ ಮಾಡಿದ್ದೆ ನಾನು, ನನ್ನ ಹೆಂಡತಿ ಕೂತ್ಕೊಂಡು. ಆಗ ನಮ್ಮ ಚಿಕ್ಕಪ್ಪನವ್ರು ಬಂದು, ಅದು ಅವ್ರು ರಿಕ್ವೆಸ್ಟ್ ಮಾಡ್ಕೊಳಂಗಿಲ್ಲ, ಖುದ್ದಾಗಿ ನಮ್ಮ ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ಮನೆಗೆ ಬಂದು ಹೀಗೆ ಅಂತ ಹೇಳಿದ್ರು, ಈ ವಿಷಯ ನನ್ಗೇನು ಹೇಳ್ಬೇಡಿ ಅಣ್ಣ, ನಿಮ್ಮ ಆಸೆ ಅಂತ ನಾನು ನಿಮ್ಗೆ ಏನ್ ಅನಿಸುತ್ತೋ ಅದನ್ನ ನಾನೇ ಮಾಡ್ಕೊಡ್ತೀನಿ ಅಂತಾನೆ ಹೇಳಿದೆ. ಅದ್ರ ಜೊತೆ ನಮ್ಮ ಮಿಸ್ಸಸ್ ಕೂಡ ಅವರು ಯೋಚನೆ ಮಾಡ್ಲಿಲ್ಲ, ಚಿಕ್ಕಪ್ಪರ ಇಷ್ಟ ಮಾಡೋಣ ಬಿಡಿ, ಅವ್ರು ಹೇಳಿದ ಜಾಗದಲ್ಲೇ ಇದನ್ನ ಒಂದು ಕಟ್ಟಡ ನಿರ್ಮಾಣ ಮಾಡೋಣ ಅಂತಾನೆ ಒಪ್ಕೊಂಡ್ರು. ಓಕೆ ಸರ್. ಆದ್ರೂ ಕೂಡ ಊರ್ನವ್ರು ಏನ್ ಅನ್ಕೊಳ್ತಾರೆ, ಇವತ್ತಿನ ಕಾಲದಲ್ಲಿ ಏನಾಗಿದೆ, ಜನ ನಾವು ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ತಪ್ಪು ಮಾಡಿದ್ರು ಮಾತಾಡ್ತಾರೆ. ತಪ್ಪು ಮಾಡಿದಾಗ ಮಾತಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗೋದಿಲ್ಲ. ಆದ್ರೆ ಏನೋ ಒಂದಿಷ್ಟು ಈ ತರದ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡು ಒಂದಿಷ್ಟು ಸಮಾಜದ ಮುಂದೆ ತರ್ತೀವಿ ಅಂತ ಹೋದಾಗ, ಬದುಕಿದ್ದಾಗ್ಲೇ ಒಂದು ಸಮಾಧಿ ರೆಡಿ ಮಾಡ್ಕೊಳ್ತಾ ಇದಾರೆ, ಅಲ್ಲಿ ಅದನ್ನ ಲೈಬ್ರರಿ ಮಾಡ್ತಾರಂತೆ, ಜನಕ್ಕೆ ಉಪಯೋಗ ಆಗೋ ರೀತಿ ಮಾಡ್ತಾರಂತೆ. ಈ ತರದೆಲ್ಲ ಈ ಬುದ್ಧ, ಬಸವಣ್ಣ ಸ್ಟ್ಯಾಚ್ಯೂಸ್ನೆಲ್ಲ ಅಲ್ಲಿ ನಿರ್ಮಾಣ ಮಾಡಿದಾರಂತೆ ಅಂತ. ಅದು ಹಳ್ಳಿಲಿ. ನೀವು ಸಿಟಿನಲ್ಲಿ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಸರ್, ನೀವು ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಳ್ಳಿ ಒಳಗಡೆ ಇದೆಲ್ಲವನ್ನ ಮಾಡ್ಬೇಕು ಅಂತ ಹೇಗೆ ತಾವು ಮುಂದೆ ಬಂದ್ರಿ ಅಂತ? ಸರ್, ಮೊದಲು ನಾವು ಆಕ್ಚುಲಿ ಹೇಳಿದಾಗ ಎಲ್ರಿಗೂ ಸ್ವಲ್ಪ ಶಾಕ್ ಆಯ್ತು, ಎಲ್ರಿಗೂ ಆಶ್ಚರ್ಯ ಆಯ್ತು, ಶಾಕ್ ಆಯ್ತು. ಮನೆ ಫ್ಯಾಮಿಲೀಸ್ಗಳು ಎಷ್ಟೋ ಜನ ಯೋಚನೆ ಬೇಡ, ಸಮಾಧಿ ಪಕ್ಕದಲ್ಲಿ ಮನೆ ಮಾಡ್ಬೋದು ಹಾಗೆ ಹೀಗೆ ಅಂತ ಹೇಳಿದ್ರು.
ನನಗೆ ಅದು ನನಗೆ ಫೀಲಿಂಗೇ ಬರ್ಲಿಲ್ಲ ಸರ್. ಆ ತರ ಕೆಟ್ಟದಾಗ ಫೀಲಿಂಗ್ ದೇವಾಲಯ ಅನ್ನೋದಂದ್ರೆ ನನ್ನ ಮನಸ್ಸಿಗೆ ಬಂತು. ಈಗ ಮನೆಗಳೆಲ್ಲ ಫೋಟೋಸ್ ಎಲ್ಲ ಹಾಕೊಳ್ತೀವಿ, ಈಗ ತೀರ್ಕೊಂಡ್ರೆ ಫೋಟೋಸ್ ಹಾಕೊಳ್ತೀವಿ. ನನಗೆ ಯಾವ್ದೇ ತರ ಖುಷಿ ಆಯ್ತು ಅಂದ್ರೆ ನನ್ನ ಚಿಕ್ಕಪ್ಪನ ಪಕ್ಕದಲ್ಲಿ ಯಾವಾಗ ನನಗೆ ಆಸೆಯಾಗಿ ಇರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್. ಓಕೆ, ಈಗ ಇದು ನೀವು ಇರುವಂತ ಈಗ ಮಾಡ್ತಾ ಇರುವಂತದ್ದು ನಿಮ್ಮ ಹೊಲ, ನಿಮ್ಮ ಜಮೀನು, ಇಲ್ಲೇ ನಿಮ್ಮ ಮನೆನೂ ಇದೆ. ಓಕೆ, ಆ ಪಕ್ಕದಲ್ಲಿ ಇರೋದು ನಿಮ್ಮ ಮನೆ. ಒಂದೊಂದು ಅಡಿಗೂ ಕೂಡ ಇವತ್ತು ಹೊಡೆದಾಡ್ತಾರೆ ಜಮೀನು ಅಂತಂದ್ರೆ. ಅದ್ರಲ್ಲಿ ನೀವು ಇಷ್ಟನ್ನು ಕೂಡ ಅವರಿಗೆ ಕೊಡ್ಬೇಕು, ಮಾಡ್ಬೇಕು, ನಾನೇ ಓಡಾಡ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸು ಚಿಕ್ಕಪ್ಪನಿಗೆ. ಅವರು ನಿಮ್ಮ ತಂದೆ ಸಮಾನ. ಈ ತರ ತಾವು ಯೋಚನೆ ಮಾಡಿದಿರಿ, ನಿಜವಾಗ್ಲೂ ತುಂಬಾ ಗ್ರೇಟ್ ಸರ್ ನೀವು. ಓಕೆ ಸರ್, ಈಗ ಇಲ್ಲಿ ಲೈಬ್ರರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ನಿಮ್ಮ ಚಿಕ್ಕಪ್ಪ ಅವರು, ಪುಟ್ಟಸ್ವಾಮಿ ಅವರು. ಲೈಬ್ರರಿಗೆ ಈ ಸಮಾಧಿ ಪಕ್ಕದಲ್ಲಿ ಲೈಬ್ರರಿ ಮಾಡಿದ್ರೆ ಜನ ಬರ್ತಾರ, ಹೇಗೆ, ಏನು ಇದು ಉಪಯೋಗ ಆಗತ್ತಾ? ಅವ್ರ ಕನಸು ಈಡೇರುತ್ತಾ? ಎಲ್ಲ ಆಗ್ಬೋದು. ಯಾಕೆ ಅಂದ್ರೆ ಸರ್, ಊರಿನಲ್ಲಿ ಈಗ ಎಜುಕೇಶನ್ ಅಂತ ಬಂದಾಗ ಎಲ್ಲರೂ ತಿಳುವಳಿಕೆ ಇದ್ರೆ ನಾವು ಉಪಯೋಗ ಆಗ್ಲಿ, ಒಂದು ಓದೋದಿಕ್ಕಾಗ್ಲಿ ಅದನ್ನ ಮಾಡೋಣ ಅಂತ ಇದು ಉದ್ದೇಶ ಇದೆ ಸರ್. ಅದು ಮಾಡ್ತೀವಿ. ಅದು ಎಲ್ಲರಿಗೂ ತಿಳುವಳಿಕೆ ಹೇಳ್ತೀವಿ ಪ್ರತಿಯೊಬ್ಬರು. ಇದು ಆತರ ಸಮಾಧಿ ಅಂದ್ರೆ ಇದು ಆತರ ಮೈಂಡ್ ಸೆಟ್ ಬೇಡ. ಒಂದು ಕೂಲ್ ಆಗಿದೆ, ವಾತಾವರಣ ಚೆನ್ನಾಗಿದೆ, ಬಂದು ಇಲ್ಲಿ ನಿಮ್ಗೆ ಅನುಕೂಲ ಎಷ್ಟು ಬೇಕಷ್ಟು ನಾವು ಮಾಡ್ಕೊಡ್ತೀವಿ. ನಮ್ಮ ಚಿಕ್ಕಪ್ಪವರು ಅದಕ್ಕೆಲ್ಲ ತುಂಬಾ ಸಹಕಾರ ಮಾಡ್ತಾರೆ. ನಿಮ್ಮ ಎಜುಕೇಶನ್ ಮುಂದಕ್ಕೆ ಯಾವುದೇ ತರದ ಅನುಕೂಲಗಳನ್ನ ಅವ್ರು ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ನಾನ್ ಜೊತೆಗಿರ್ತೀನಿ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಇರುವಂತಹ ಒಂದು ವ್ಯವಸ್ಥೆಯನ್ನ ಬಳಸ್ಕೊಳ್ಳಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಅದು ತಿಳಿ ಹೇಳಿ ಅವ್ರಿಗೆ ನಾವು ಸ್ವಲ್ಪ ಮದತ್ ಮಾಡಿದ್ರೆ ಅವರು ಮುಂದೆ ಯೋಚನಾ ಶಕ್ತಿ ಬೇರೆ ತರ ಬದಲಾಗ್ಬೋದು ಅನ್ನೋ ಒಂದು ಉದ್ದೇಶ ನಮ್ಮ. ಪುಟ್ಟಸ್ವಾಮಿ ಅವರ ಯೋಚನೆಗೆ ತಕ್ಕಂತೆ ನೀವು ಕೂಡ ಕೈ ಜೋಡಿಸಿದಿರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮೆಲ್ಲ ಅವರ ಆಸೆಗಳು ತಕ್ಕಂತೆ ನಿಮ್ಮ ಆಸೆಗಳು ಕೂಡ ಈಡೇರ್ಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಬನ್ನಿ, ಈಗ ಪುಟ್ಟಸ್ವಾಮಿ ಅವರು ಇನ್ನು ಬಹಳಷ್ಟು ಇದ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ಈ ಶವ ಸಂಸ್ಕಾರದ ಬಗ್ಗೆ ಜಾಗ ಇದೆಯಲ್ಲ ಸರ್, ಬರೀಲ್ ಮಾಡೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಾರಿ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ಕಾರ್ಯಕ್ರಮಗಳನ್ನ. ಅಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಮನೆ ಒಳಗೇನೆ 3-4 ಇದನ್ನ ಸಮಾಧಿ ಕಟ್ಟಿರ್ತಾರೆ. ಅಲ್ಲಿ ಪಕ್ಕದಲ್ಲೇ ಅಡುಗೆ ಮಾಡ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ಈ ತರ ಎಲ್ಲ ಮನೆಗಳಲ್ಲಿ ಕೇಳಿದೆ ಆರ್ಮ್ ಕಂಟ್ರೀಸ್ಗಳಲ್ಲಿ. ಸೊ ಅದರಿಂದ ಅವ್ರಿಗೇನು ತೊಂದರೆ ಆಗಲ್ಲ, ಚೆನ್ನಾಗಿ ಲಕ್ಷಣ ಎಲ್ಲ ಚೆನ್ನಾಗೇ ಇದ್ದಾರೆ. ಅದರಿಂದ ಅದು ಒಂದು ಯೋಚನೆ. ಈಗ ಒಟ್ಟಾರೆ ಈ ಒಂದು ಸ್ಥಳದಲ್ಲಿ ಈ ಒಂದು ಸಮಾಧಿ ಅಂತ ಹೇಳ್ಬೋದಾ? ಸಮಾಧಿ ಅಂತ ಹೇಳ್ಬೋದಾ? ಸಮಾಧಿ ಮಾಡುವ ಸ್ಥಳ ಅಂತ ಹೇಳಿ, ಸಮಾಧಿ ಮಾಡುವ ಸ್ಥಳ, ತಮ್ಮ ಕಾಲ ನಂತರದಲ್ಲಿ ಸಮಾಧಿ ಮಾಡುವ ಸ್ಥಳ. ಈ ಜಾಗದಲ್ಲಿ ಈ ಎಲ್ಲ ದೇವಮಾನವರು, ಅದು ಬುದ್ಧ, ಬಸವಣ್ಣ, ಗಾಂಧಿ, ಸ್ವತಂತ್ರ ಹೋರಾಟಗಾರರು, ಒಟ್ಟಾರೆ ಅಂಬೇಡ್ಕರ್ ಅವರು ಎಲ್ಲರೂ ಇದ್ದಾರೆ, ಬಹಳಷ್ಟು ಜನ. ಯಾಕೆ ಇವರೆಲ್ಲರೂ ಇಲ್ಲಿ ಮಾಡ್ಬೇಕು ಅಂತ ಅನ್ನಿಸ್ತು ತಮ್ಗೆ? ನಿಮ್ ಜೊತೆನಲ್ಲಿ ಯಾತಕ್ಕೆ ಅಂದ್ರೆ ನಮ್ಮ ದೇಶಕ್ಕೆ ಹೇಳೋದಾದ್ರೆ ಬದಲಾವಣೆ ಅಂತಂದಂತ ಮಹಾಪುರುಷರುಗಳಲ್ಲಿ ಇವರು ಪ್ರಮುಖ ಹೇಳೋದಾದ್ರೆ. ಗಾಂಧೀಜಿಯವರ ನೋಡಿ ಸತ್ಯವೇ ದೇವರು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಬರೀ ಸಿಂಪಲ್ ದೇವರಿಗೆ ಸಿಂಪಲ್ ಫಿಲಾಸಫಿ ಕೊಟ್ಬಿಟ್ರು ಅವರು. ನೋಡಿ, ನೀವು ಬರೀ ಸತ್ಯವಾಗಿ ನಡ್ಕೊಂಡೋಗ್ರೆ ನೀವೆಲ್ಲ ಒಳ್ಳೇದಾಗುತ್ತೆ ಅಂತ. ಈ ನೆವರ್ ಸೆಡ್ ಎನಿಥಿಂಗ್. ನಾನು ಸತ್ಯವನ್ನು ನಂಬ್ತೀನಿ ಅಪ್ಪ ಅಂದ್ರೆ ಅರ್ಥ ಏನು, ನೀವು ಎಲ್ಲ ಅದೇ ತರ ಮಾಡಿ ಅಂತ. ನೀವು ಮಾಡಿ ಅಂತ ಅವ್ನು ಹೇಳಿಲ್ಲ. ದೇವರೇ ಸತ್ಯವೇ ನನ್ನ ದೇವರು ಅಂತ ಹೇಳಿದಾರೆ. ದಟ್ ಇಸ್ ದ ಗ್ರೇಟೆಸ್ಟ್ ಇದು ಹೇಳಿದ್ದಾರೆ. ನಾವು ಜನರಿಗೆ ವಹಿಸ್ತಂತ ಅವನ ಮಹಾನ್ ಪುರುಷ. ಇವತ್ತು ಮಹಾತ್ಮ ಗಾಂಧಿ ಅನ್ನೋದು ಪ್ರಪಂಚದಲ್ಲೇ ಹರಡ್ಬಿಟ್ಟಿದೆ. ಅವನ ಇವತ್ತಿನ ಸಮಾಜದಲ್ಲಿ ಪುಟ್ಟಸ್ವಾಮಿ ಅವರೇ, ಅಪ್ಪ ಅಮ್ಮ ಅಂತಂದ್ರೆ ಒಂದಿಷ್ಟು ಕೇರ್ಲೆಸ್. ಅನಾಥಾಶ್ರಮಗಳು ಇವತ್ತು ಬೆಂಗಳೂರಲ್ಲಿ ಪ್ರತಿ ಏರಿಯಾದಲ್ಲೂ ಕೂಡ ಬೇಕಾದಷ್ಟು ಇದಿದೆ. ಅಂತಹ ಪರಿಸ್ಥಿತಿ ಹೊರಟೋಗಿದೆ. ಈಗಿದ್ದಾಗ ಅಂತ ಯುವಕರಿಗೆ ಏನನ್ನ ಹೇಳಕ್ ಬಯಸ್ತೀರಿ ಮಕ್ಕಳಿಗೆ? ಯುವಕರಿಗೆಲ್ಲ ಏನ್ ಗೊತ್ತಾ ಸರ್, ಈವನ್ ವಯಸ್ಸಾಗಿ ಹೋಗ್ಬಿಟ್ಟು ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದು ಅವ್ರ ಕೈಲಿ ಏನೂ ಆಗದೆ ಇದ್ರೆ ಅವ್ರಿಗೆ ದಯಾಮರಣವನ್ನ ತರಕುವಂತ ವ್ಯವಸ್ಥೆನ ಹೇಳೋದಾದ್ರೆ ಅದಕ್ಕೆ ಸರ್ಕಾರ ಸಿದ್ಧಪಡಿಸ್ಬೇಕು. ಯಾಕೆಂದ್ರೆ ಯಾರು ನೋಡ್ಕೊಳಕ್ಕೂ ಆಗೋದಿಲ್ಲ. ಅವ್ರ ಆಸ್ಥಿತಿ ಇರ್ತಾರೆ, ಮಲಗಿರ್ತಾರೆ, ಎಲ್ಲ ಅಲ್ಲೇ ಆಗ್ತದೆ. 1-2 ಎಲ್ಲ ಕ್ಲೀನ್ ಮಾಡಕ್ಕೆ ಜನ ಯಾರು ಔಟ್ಸೈಡ್ ಯಾರು ಬರುವುದಿಲ್ಲ. ಇವನಿಗೂ ವಾರತಿಯಾಗಿ ಪಾಪ ಅಷ್ಟೊಂದು ಮನ್ಸಿರೋದಿಲ್ಲ ಅದು ಮಾಡಕ್ಕೆ. ಅಂತ ಪರಿಸ್ಥಿತಿ ಅಂಥವ್ರನ್ನ ಬರೀ ಸತ್ತ ಹೆಣತ್ತರ ಮನೇಲಿ ಮಲಗಿರ್ತಕ್ಕಂಥವ್ರನ್ನ ಹೆಂಗೆ ಕಂಟಿನ್ಯೂ ಮಾಡೋದು ಒಂಥರ ಕಷ್ಟದ ಪರಿಸ್ಥಿತಿ. ಈಗ ಹೇಗಾಗಿದೆ ಅಂದ್ರೆ ಪುಟ್ಟಸ್ವಾಮಿ ಅವರೇ, ಅವ್ರ ಮಕ್ಳೇ ಅವ್ರನ್ನ ಸೇವೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾರು ಒಬ್ಬ ಬೇರೆಯವನು ಮಾಡ್ತಾನ ಮಾಡೋದು. ಅದಕ್ಕೆ ಒಂದೇ ಸೊಲ್ಯೂಷನ್ ಅಂತ ದಯಾಮರಣ ತರಬೇಕು. ಯಾರು ಅನ್ಫಿಟ್ ಟು ಬಿ ಎಕ್ಸಿಸ್ಟ್, ಅದೆಲ್ಲ ನಮ್ಮ ಕಾನೂನಲ್ಲಿ ಅವಕಾಶ ಮಾಡಿದ್ರೆ ಮನೆ ಕಾನೂನು ಮಾಡಿದಾರದ ದಯಾಮರಣಕ್ಕೆ. ಆದ್ರೂ ಕೂಡ ಅದು ಬದುಕೋಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಬರ್ತದೆ. ಆದ್ರೆ ಅವ್ರಿಗೆ ಇನ್ನು ತುಂಬಾ ಚೆನ್ನಾಗಿದ್ದಾರೆ, ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರಿದೆ ಅಂತಂದ್ರೆ ಸಾಧ್ಯ ಇಲ್ಲ.
ಅವ್ರ ಕೈಲಿ ಆಗೋದೇ ಇಲ್ಲ, ಆಗ್ತಾನೆ ಇಲ್ಲ ಅಂತಂದ ಆಗ ಆ ಕ್ಷಣದಲ್ಲಿ ಮಾತ್ರ ಅಂತದ್ದು ಅಂತೇಳಿ ಇನ್ನೂ ಕೂಡ ಅದಕ್ಕೆ ಇಲ್ಲ ಕಾನೂನು ಮಾಡಿದ್ರು ಅಂತಿದ್ರೆ ಮಾಡ್ತಾ ಇದ್ರೆ ಇನ್ನು ಕೂಡ ಅದಕ್ಕೆ ಚಿಂತನೆಗಳು ನಡೀತಾ ನನ್ನಡಿ ಇದೆ, ದೇಶಕ್ಕೆ ಚರ್ಚೆಗಳು ನಡೀತಾ ಇದೆ. ದೇಶಕ್ಕೆ ಕೇಳಿ ಸರ್, ಈ ತರ ಯಾವಾಗ ವಯಸ್ಸಾಗೋದು ಆದ್ಮೇಲೆ ಅವ್ರ ಮೇಂಟೆನೆನ್ಸ್ಗಳು ಕಷ್ಟ ಅಥವಾ ಬೇರೆ ಮನೆ ಕಷ್ಟ ಆದ್ರೆ ದಯಾಮರಣವನ್ನು ಪಾಲಿಸೋದನ್ನ ಸರ್ಕಾರ ಮಾಡ್ಬೇಕು ಹೇಳೋದಾದ್ರೆ. ಅಲ್ಲ ಖಂಡಿತ ಅಲ್ಲ, ನೀವು ನಿಮ್ಮಂತ ಹಿರಿಯರು ಒಂದಿಷ್ಟು ವಿಚಾರವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಒಂದು ರೀತಿ ಯೋಚನೆ ಮಾಡ್ತೀರಿ, ಆದ್ರೆ ಒಂದಿಷ್ಟು ಜನ ತಂದೆ ತಾಯಿ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಸದಾ ಪೂಜಿಸೋ ಅಂತವ್ರು ಹಿರಿಯರು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇರ್ಬೋದು. ಯಾಕೆಂದ್ರೆ ಎಷ್ಟೇ ಈಗ ಮಕ್ಕಳನ್ನ ಇನ್ನು ತುಂಬಾ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಅವ್ರ ಪೋಷಣೆಯನ್ನ ಮಾಡ್ತಾರೆ. ಮೆಂಟಲಿ ಒಂದಿಷ್ಟು ಅವರು ಫಿಸಿಕಲಿ ಸಮಸ್ಯೆಯನ್ನ ಅನುಭವಿಸುವಾಗ ವಯಸ್ಸಾದಾಗ ಅವ್ರನ್ನ ಮಕ್ಳು ತಾನೇ ಕೇರ್ ಮಾಡ್ಬೇಕು. ಯಾರು ಮಾಡಿದ್ರೆ ಸರ್ಕಾರವೇ ಮಾಡ್ಬೇಕು. ಸರ್ಕಾರವೇ ನಮ್ಗೆ ಮಕ್ಕಳೇ ಅವ್ರ ವ್ಯವಸ್ಥೆ ಮಾಡ್ಬೇಕು. ತಂದೆ ತಾಯಿ ಯಾರು ಗೊತ್ತಾ ಸರ್, ಯಾರು ಇಲ್ಲದಾಗ ಸರ್ಕಾರವೇ ತಂದೆ ತಾಯಿ. ಹೌದು, ಸರ್ಕಾರ ಒಂದ್ ರೀತಿ ತಂದೆ ತಾಯಿನೇ. ಯಾವ್ದು ನಮ್ ಕೈಲೇ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಮಕ್ಕಳ ಕೈಲಿ ಮಾಡ್ಸಕ್ಕಾಗಲ್ಲ ಅಂತ ಅಂದ್ರೆ ಅದು ಒಂದು ಮಾಡಕ್ ಸಾಧ್ಯ ಇರೋದು ಸರ್ಕಾರ ಒಂದೇ. ನಿಮ್ಮ ಮಕ್ಕಳು ಈ ತರದ ನಿಮ್ಮ ಯೋಚನೆಗೆ ನಿಮ್ಮ ಹೆಣ್ಮಕ್ಳು ಬಹಳ ಮುಖ್ಯವಾಗಿ ಏನಂತ ಅಂದ್ರು? ಅವ್ರು ತೀವ್ರವಾಗಿ ತೀವ್ರವಾಗಿ ಚರ್ಚೆ ಮಾಡಿಲ್ಲ. ಈಗ ಅವ್ರು ಇನ್ನು ಚಿಕ್ಕವ್ರು ಹೇಳೋದಾದ್ರೆ ಇವೆಲ್ಲ ಈ ಸಾವು ಈ ಇವೆಲ್ಲ ಅವ್ರು ಯೋಚನೆ ಮಾಡಿಲ್ಲ ಹೇಳೋದಾದ್ರೆ, ಅಥವಾ ಈ ಫಿಲಾಸಫಿನೆಲ್ಲ ಸ್ಟಡಿ ಮಾಡಿರ್ತಾರೆ ಅಂತ ಹೇಳಕ್ಕಲ್ಲ. ಅದರಿಂದ ಜಾಸ್ತಿ ಅವ್ರ ಹತ್ರ ಇದನ್ನ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕೆ ವಿಚಾರ ಗೊತ್ತಿದ್ಯಾ ನಿಮ್ಮ ಮಕ್ಳಿಗೆಲ್ಲ? ಗೊತ್ತಿದೆ, ದುಡ್ಡೆಲ್ಲ ಇಸ್ಕೊಂಡಿದ್ದೀನಿ. ಕೆಲಸ ದುಡ್ಡು ಬೇಕು ಅಂದಾಗ ನಮ್ಮ ಮಂಜುನಾಥ ಕಳ್ಸ್ಬಿಟ್ಟು ನನ್ನ ಮಗಳ ಹತ್ರ ಇಸ್ಕೊಂಡು ಬಂದಿದ್ದಾರೆ ಹೇಳೋದಾದ್ರೆ. ಒಟ್ಟು ಇದೆಲ್ಲ ರೆಡಿ ಮಾಡ್ತಾ ಇದ್ರಿ ಅಂತ ದುಡ್ಡು ಖರ್ಚು ಮಾಡ್ತಾ ಇರೋದೆಲ್ಲ ಗೊತ್ತಿದೆ. ನಮ್ ತಂದೆ ನಮ್ಮ ಮಾತು ಕೇಳೋದಿಲ್ಲ. ಬಟ್ ಏನಂದ್ರೆ ಇದು ಮಾಡ್ತಾ ಇರೋದ್ರಿಂದ ಯಾರಿಗೇನು ಹಾರಮಿಲ್ಲ, ಯಾಕಂದ್ರೆ ಎಲ್ಲರ ಸ್ಥಿತಿನೂ ಉತ್ತಮವಾಗಿದೆ ನೋಡಿ. ಈ ದುಡ್ಡು ನಮ್ ದುಡ್ಡು ಎಲ್ಲ ಕಳೀತಾ ಇದ್ದಾನೆ ಅಂತ ಏನು ಅನ್ಕೊಳ್ಳೋದಿಲ್ಲ. ಅಲ್ಲ, ನೀವು ನಿಜವಾಗ್ಲೂ ಕೂಡ ನಿಮ್ಮ ಬಗ್ಗೆ ಇನ್ನೊಂದು ಹೆಮ್ಮೆ ಅನ್ಸುತ್ತೆ. ನಿಮ್ಮ ಮಕ್ಳನ್ನ 4 ಜನರನ್ನ ಹೆಣ್ಮಕ್ಳನ್ನ ಡಾಕ್ಟರ್ ಮಾಡಿದಿರಿ ಅಂತಂದ್ರೆ ಗ್ರೇಟ್ ಅಚೀವ್ಮೆಂಟ್ ಅಂತಂದು. ಗ್ರೇಟ್ ಅಚೀವ್ಮೆಂಟ್. ಅಲ್ಲ, ಅದಕ್ಕೆ ಹೇಳುತ್ತಲ್ಲ, ಇದೇ ಆಸ್ತಿ ಏನು ಅಂತ ಯಾರ ಕೇಳ್ತಾ ಏನಂದ್ರೆ ಏನ್ ಮಾಡಿದಪ್ಪ ಆಸ್ತಿ ಅಂತ ಅಂದ್ರೆ ನನ್ನ ಮಕ್ಕಳೇ ನನ್ನ ಡಾಕ್ಟರ್ ಮಾಡಿದ್ರೆ ಅವರೇ ನನ್ನ ಆಸ್ತಿ ಅಂತ ಹೇಳ್ತಾರೆ. ಇದುವರೆಗೂ ನಾನು ಕಾರ್ಯ ಕಲೀಲಿಲ್ಲ ಸರ್ ನನ್ನ ಜೀವನದಲ್ಲಿ. ಐ ನೆವರ್ ಆಕ್ಚುಲಿ ಕಾರ್ಯ ಕಲೀಲಿಲ್ಲ ಯಾವ್ದು. ಆಮೇಲೆ ಬಾಡಿಗೆ ಕಾರ್ ಮಾಡ್ಕೊಂಡು ಓಡಾಡ್ಲಿಲ್ಲ. ನಾನು ಈ ಊರಿಗೆ ಬಂದಿರೋದು ಬಾಡಿಗೆ ಕಾರ್ ಮಾಡ್ಕೊಂಡು ಐತೀನಿ ಒಂದೇ ಸಾರಿ ಅಂತ ಅನ್ಸದ ನನ್ನ ಜೀವನದಲ್ಲಿ ಹೇಳೋದಾದ್ರೆ. ಬಸ್ಸಲ್ಲೇ ಓಡಾಡ್ತಿದ್ದೆ ಹೇಳೋದಾದ್ರೆ. ನಿಮ್ಮ ಬಗ್ಗೆ ವೀಕ್ಷಕರು, ನಾನು ಪುಟ್ಟಸ್ವಾಮಿ ಅವರ ಬಗ್ಗೆ ಇನ್ನೊಂದು ಮಾತು ಹೇಳಕ್ ಬಯಸ್ತೇನೆ. ಪುಟ್ಟಸ್ವಾಮಿ ಅವರು ಬೆಂಗಳೂರು ಸೇರ್ಕೊಂಡ್ಬಿಟ್ರು ಚಿಕ್ಕ ವಯಸ್ಸಿಗೆ, ಎಜುಕೇಶನ್ ಮುಗಿಸ್ಕೊಂಡು ಗೌರ್ಮೆಂಟ್ ಜಾಬು ಆಗೋಗುತ್ತೆ. ಓದೋದಲ್ಲಿ ಎಷ್ಟು ವಯಸ್ಸಿಗೆ? 35ನೇ ವಯಸ್ಸಿಗೆ ಹೋದೆ ಸರ್. 35ನೇ ವಯಸ್ಸಿಗೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆಲ್ಲ ಒಳ್ಳೆ ಸರ್ಕಾರಿ ಕೆಲಸ ಎಲ್ಲ ಇರುತ್ತೆ, ಊರಲ್ಲೂ ಕೂಡ ಆಸ್ತಿ ಇರುತ್ತೆ. ಆದ್ರೆ ಅವರು ಇದಕ್ಕೆ ಯಾವ್ದು ಕೂಡ ಆಸೆ ಪಡದೆ ಅವ್ರ ಅಣ್ಣನ ಮಕ್ಳಿಗೆನೆ ಸಂಪೂರ್ಣವಾಗಿ ನೀವು ಚೆನ್ನಾಗಿರಿ ಅಂತೇಳಿ ಎಲ್ಲವನ್ನ ಕೂಡ ಅವರಿಗೆ ಬಿಟ್ಟು ಇವರು ಅವ್ರ ಮಕ್ಳನ್ನೆಲ್ಲರನ್ನ ಡಾಕ್ಟರ್ ಮಾಡಿ ಇವತ್ತು ಸಮಾಜದಲ್ಲಿ ಏನಾದ್ರು ಒಂದಿಷ್ಟು ವಿಚಾರಗಳನ್ನ, ಸಿದ್ಧಾಂತಗಳನ್ನ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಸೂರ್ಯ ಮಂದಿರವನ್ನ ಮಾಡಿರೋದು. ಈ ಸೂರ್ಯ ಮಂದಿರವನ್ನ ಮಾಡೋಕೆ ಸಂಪೂರ್ಣವಾಗಿ ಇವರ ಅಣ್ಣನ ಮಗವರೇ ಈಗಾಗಲೇ ತಮ್ಗೆ ನಾನು ಪರಿಚಯ ಮಾಡ್ಕೊಟ್ಟೆ. ಅವ್ರ ಜಾಗದಲ್ಲಿ, ಅವ್ರ ಮನೆ ಪಕ್ಕದಲ್ಲೇ ಅವರು ಇವರು ಕೂಡ ನನ್ನ ತಂದೆ ಸಮಾನ ಅಂತೇಳಿ ತಿಳಿದು ಈ ಒಂದು ವ್ಯವಸ್ಥೆಯನ್ನ ಓಡಾಡಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಅಣ್ಣನ ಮಕ್ಕಳು ಅಕ್ಕ ತಂಗಿ ಮಕ್ಕಳು ಎಲ್ಲ ಸುಮಾರಾಗಿ ನಾ ಇದ್ದ ಸ್ಥಿತಿ ಹುಟ್ಟದಾಗಿದ್ಕಿಂತ ಈಗ ಅವ್ರು ಉತ್ತಮ ಸ್ಥಿತಿಲಿ ಇದ್ದಾರೆ ಎಲ್ಲರೂ. ದಟ್ ಇಸ್ ಒನ್ ಥಿಂಗ್ ಖುಷಿ ಆಗ್ತದೆ. ನಾನಿದ್ದ ಸ್ಥಿತಿಲಿ ಅವ್ರು ಯಾರು ಇಲ್ಲ ಹೇಳೋದ್ರಾಗ. ನಾನು ಯಾವ ಓದೋ ಗಂಟೆ ಇದ್ದಲ್ಲ, ಓದ್ಬಿಟ್ಟು ಮದುವೆ ಆಗಟ್ಟು ಕೇವಲ 3,000 ರೂಪಾಯಿ ಏನೋ ಸರ್, 4,000 ರೂಪಾಯಿ ನಾನು ಮದುವೆ ಆದಾಗ ಭಾರಿ ಕಷ್ಟಪಟ್ಟದು. ದಟ್ ವಾಸ್ 1965. ನಾನು ನಮ್ಮ ಮಾವರೇ ಮದುವೆ ಖರ್ಚಿಗೆ ಒಂದು 10,000 ಕೊಡ್ತಾರೆ ಹಾಗೆ ಅಂತ ಅನ್ಕೊಂಡು ನಾನು ಮನಸ್ಸಲ್ಲಿ ಅನ್ಕೊಂಡೆ. ಈಗ ಪ್ರತಿಷ್ಠೆ ಮದುವೆಗಳು ಅಂದ್ರೆ ನನ್ನ ಜೀವನದಲ್ಲಿ ಆತರ ಈಗ ಎಲ್ಲರೂ ಮಕ್ಕಳು ಈಗ ನೋಡಿ, ನಮ್ಮ ಅಣ್ಣ ಮಗ ಎಲ್ಲ ಇವರು ಎಲ್ಲ ಕ್ವಾಲಿಫೈಡ್ ಫೆಲೋ, ಇವ್ರ ಅಣ್ಣನು ಅವನು ಆತರ ಅವನು ಎಕ್ಸಿಕ್ಯೂಟಿವ್ ಆಗಿದ್ದವರು. ಎಲ್ಲರೂ ಸ್ವಲ್ಪ ಒಳ್ಳೆ ಅಷ್ಟೋ ನನ್ನ ಕೈಲಿ ಅಷ್ಟೋ ಟೈಮ್ ಮೇಲೆ ಸಹಾಯ ಮಾಡಿದಾಗ ಮಾಡಿದ್ದೀನಿ ಹೇಳ್ಕೊಳ್ದೇ ಇದ್ರು. ಒಂದಿಷ್ಟು ಎಲ್ಲ ವಿದ್ಯಾವಂತರು ಅದಕ್ಕೆಲ್ಲ ಎಲ್ಲ ವಿದ್ಯಾವಂತರಾಗ್ತಾ ಇದಾರೆ, ಬೆಳಿತಾ ಇದಾರೆ. ಈಗ ನಿಮ್ಮ ಅಣ್ಣನ ಮಗ ಮಂಜುನಾಥ್, ನಿಮ್ಮ ಮಗನ್ಗೆ ಏನನ್ನ ಹೇಳಕ್ ಬಯಸ್ತೀರಿ? ಇದನ್ನ ಯಾವ ತರ ಕಾಪಾಡ್ಕೋಬೇಕು, ಹೇಗಿರ್ಬೇಕು ಅಂತ ಹೇಳ್ತೀರಿ? ಏನೇನೆಲ್ಲ ಬೇಕು ಅನ್ನೋದನ್ನ ಅವ್ರಿಗೆ ಹೇಳಿ. ಅವನೇನ್ ಗೊತ್ತಾ, ಇಲ್ಲೇ ಬಂದು ಯಾವ ಮನೆ ಮಾಡಿದಾನೆ,
ನೀನು ಮೈಸೂರಲ್ಲಿರೋದ್ಕಿಂತ ಬಂದು ಇದೇ ಮನೇಲಿ ಉಳ್ಕೊಳಪ್ಪ, ಅವಾಗ ಏನ್ ಗೊತ್ತಾ, ಇದು ನೋಡ್ಕೊಳ್ಳೋದು ಬಾರಿ ಸುಲಭವಾಗ್ತದೆ ಅಂತ. ಅಂದ್ರೆ ನಿಮ್ದು ಒಂದ್ ಇಲ್ಲಿ ದುರಾಸೆ ಇದೆ ನೋಡಿದ್ರ, ಇಲ್ಲಿ ಈ ಒಂದು ಇವರ ಒಂದು ಸಮಾಧಿ ಜಾಗವನ್ನ ನೋಡ್ಕೊಳಕ್ಕೋಸ್ಕರ ಅವ್ರ ಅಣ್ಣನ ಮಗನಿಗೆ ನೀನ್ ಮೈಸೂರು ಬೇಡಪ್ಪ ಇಲ್ಲೇ ಬಾ ಅಂತ. ಇಲ್ಲ ಈಗ ಜಮೀನು ನೋಡ್ಕೊಳಂಗ ಆಯ್ತದೆ, ಆದಾಯ ಜಾಸ್ತಿ ಮಾಡ್ಕೋಬಹುದು. ಒಂದೇ ಇರುತ್ತೆ, ದಿನ ಅಲ್ಲಿಂದ ಇಲ್ಲಿ ಓಡಾಡ್ತಾರೆ, ಪೆಟ್ರೋಲ್ ಖರ್ಚು ಕಾರಲ್ಲಿ, ಇಲ್ಲಿ ಬರೋ ಸಂಪಾದನೆ ಎಲ್ಲ ಅದಕ್ಕೆ ಹೊರಟೋಗ್ತದೆ ಹೇಳೋದಾದ್ರೆ. ಆಮೇಲೆ ಈಗ ಮಗ ಒಬ್ಬ ಇದ್ದಾನೆ, ಅವನ್ನ ಅಲ್ಲಿ ಏನಾದ್ರು ಮಾಡಿ ಅವನು ಕೆಲ್ಸಕ್ಕೆ ಸರ್ ಮಾಡ್ಬೇಕು. ಗಂಡ ಹೆಂಡ್ತೀರಿ ಇಲ್ಲಿಗೆ ಬಂದ್ರೆ ಒಳ್ಳೇದು. ಇದೊಂದಕ್ಕೆಲ್ಲ ಅವನು ಜಮೀನ್ ನೋಡ್ಕೊಳಕ್ಕೆ ಆಗ್ಲಿ, ಈಗ ಮನೆ ಅಲ್ದಾರ ಮನೆ ಕಟ್ಲೇಬೇಕಾಗಿರ್ಲಿಲ್ಲ, ಈ ಮನೆ ಕಟ್ಟಿದಾನೆ ಈಗ ಲಕ್ಷಾಂತರ ರೂಪಾಯಿಂದು. ಅದೇನ್ ಮಾಡ್ತೀರಾ ಮನೇನದ ಮನೆಯನ್ನು ಉಪಯೋಗಿಸ್ಕೋಬೇಕು, ಜೊತೆಗೆ ಇದನ್ನು ಕಾಪಾಡ್ಕೋಬೇಕು. ಅಲ್ಲ ಇದನ್ನ ಎಲ್ಲಿವರೆಗೆ ಅಂದ್ರೆ ಇನ್ಯಾರಾದ್ರೂ ಅಲ್ಲ ಮುಂದೇನಾದ್ರೂ ವ್ಯವಸ್ಥೆಯಲ್ಲಿ ಸನ್ಯಾಸಿಗಳು ಯಾರು ಈ ತರ ಇದನ್ನೇ ಸೂರ್ಯ ಫಿಲಾಸಫಿನ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆದ್ರೆ ಯಾರ ಇದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡೋ ಯೋಚನೆ ಮಾಡ್ತೀನಿ. ನೀವೇನಾದ್ರು ಅಂತ ಹುಡುಕ್ತೀರಾ ನೋಡಿ. ಈ ಜಾಗದಲ್ಲಿ ಇಲ್ಲಿ ಇದ್ದು ಇಲ್ಲ ಪಕ್ಕದಲ್ಲೇ ಒಂದು ರೂಮ್ ಕಟ್ಸ್ಕೊಟ್ಟು ಒಂದು ಲ್ಯಾಬರೇಟರಿ ಎಲ್ಲ ಕಟ್ಸಿ. ಮಂಜುನಾಥ್ ಅವರು ಅವಾಗ ಈಗ ಇದನ್ನ ನೋಡ್ಕೊಳ್ದಲ್ದೆ ಅಲ್ಲಿ ಬಂದಂತ ಸನ್ಯಾಸಿಗಳನ್ನ ನೋಡ್ಕೋಬೇಕಾಗ್ತದೆ. ಅಲ್ಲ ಆಗೋ ವ್ಯವಸ್ಥೆ ಮಾಡೋದು ಅವ್ರಿಗೆ ಬೇಕಾದಷ್ಟು ತಿಂಗಳಿಗೆ ಈ ಕಾರ್ಯಕ್ರಮ ಬಂದ್ರೆ ಸನ್ಯಾಸಿ ಅಂದ್ರೆ ನಂತರದಲ್ಲಿ ಈಗಲ್ಲ, ನಿಮ್ಮ ಕಾಲಾನಂತರದಲ್ಲಿ ಬಂದ್ರೆ ಅದನ್ನು ಯೋಚನೆ ಮಾಡ್ಬೋದು. ಬೇಕಾದ್ರೆ ಇವನೇ ಇರ್ಬೇಕು ಅಂದ್ರೆ ಇವನಿದ್ರೆ ಇವನೇ ಮಾಡ್ಬೇಕು ಅಂತಲ್ಲ, ಇವನು ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಂತ ಇಟ್ಕೊಂಡ್ರು ಒಳ್ಳೇದೇನೆ ಆ ಟೈಮ್ಗೆ. ಅದಕ್ಕೇನಾಗುತ್ತೋ ಅದಕ್ಕೆ ಕಂಟಿನ್ಯೂಸ್ ಆಗಿ ಮೇಂಟೈನ್ ಎಷ್ಟು ಬುಕ್ಸ್ ಎಲ್ಲ ಎಷ್ಟು ಎಲ್ಲ ನೋಡೋಣ. ಈಗ ಮನೇಲೆ ನಮ್ಮ ಮನೇಲೆ ಈಗ 100-200 ಪುಸ್ತಕ ಇದೆ. ಇನ್ನು ಎಷ್ಟು ಬೇಕೋ ನೋಡ್ಕೊಂಡು ಯಾವ್ದು ಬೇಕು ಅಂತ ಕೇಳ್ಕೊಂಡು ಅಂತ ಪುಸ್ತಕ ಎಲ್ಲೇ ಅನುಕೂಲ ಆಗ. ಅಟ್ಲೀಸ್ಟ್ ಏನ್ ಗೊತ್ತೇ, ಯಾರು ಮುಂದೆ ಪುಟ್ಟಸ್ವಾಮಿಗಿಂತಲೂ ಇನ್ನೂ ಮೇಲಾದ ನಾಲೆಡ್ಜ್ ಇರ್ತಕ್ಕಂಥವ್ರು, ಚಿಂತನೆ ಇರ್ತಕ್ಕಂಥವ್ರು ಇದನ್ನ ನೋಡಕ್ ಬರ್ತಾರೆ ಅಂತ ನಾನು. ಅಲ್ಲ, ನನಗೆ ಈಗಲೂ ಅದೇ ಕ್ಯೂರಿಯಾಸಿಟಿನಲ್ಲಿ ನಾನು ಬಂದಿದ್ದು. ನನಗೆ ಆ ಪತ್ರಿಕೆನಲ್ಲಿ ನಾನು ನೋಡಿದೆ ಆರ್ಟಿಕಲ್. ಈಗಾಗ್ಲೇ ಪುಟ್ಟಸ್ವಾಮಿ ಅನ್ನೋರು ಕೇರ್ಪೇಟೆ ತಾಲೂಕಲ್ಲಿ ಈ ಮೆಣಸ ಅನ್ನೋ ಒಂದು ಗ್ರಾಮದಲ್ಲಿ ಈಗಾಗ್ಲೇ ಸಮಾಧಿ ಜಾಗನೆ ಫಿಕ್ಸ್ ಮಾಡ್ಕೊಂಡು ಸೂರ್ಯ ಮಂದಿರ ಅಂತ ಮಾಡ್ತಾ ಇದಾರೆ ಅಂತ ನೋಡಿ ನನಗೆ ಶಾಕ್ ಆಯ್ತು. ಇನ್ನು ತುಂಬಾ ಚೆನ್ನಾಗಿದ್ದಾರೆ. ಆಮೇಲೆ ರಿಪೋರ್ಟರ್ ಫೋನ್ ಮಾಡಿ ಕೇಳಿದೆ ಏನೇ ಆಯ್ತು ಅಂತ ಹೇಳಿ. ಅವರು ಹೌದು ಸರ್, ಇನ್ನು ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾರೆ, ಈಗಾಗ್ಲೇ ಅದನ್ನ ರೆಡಿ ಮಾಡಿದ್ದಾರೆ, ಈಗಾಗ್ಲೇ ಅದೇ ಜಾಗದಲ್ಲಿ ನನ್ನ ಸಮಾಧಿ ಮಾಡ್ಬೇಕು ಅಂತ ಈಗಾಗ್ಲೇ ರೆಡಿ ಮಾಡಿಸಿದ್ದಾರೆ. ಅದು ಇದೇ ತಿಂಗಳು ಉದ್ಘಾಟನೆನೂ ಕೂಡ ಆಗ್ತಾ ಇದೆ ಅಂತೆ ಆ ಸೂರ್ಯ ಮಂದಿರ ಅಂತ ಹೇಳಿದ್ರು. ಓಕೆ, ಏನು ಉದ್ಘಾಟನೆ ಯಾವ ತರ ಮಾಡ್ತಾ ಇದ್ರಿ? ಯಾವ ತರ ಅಂದ್ರೆ ಅದೇ ಯಾರ ಇದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರನ್ನ ಯಾರನ್ನಾದ್ರೂ ಇನ್ವೈಟ್ ಮಾಡೋಣ ಅಂತ. ಸ್ವಾಮೀಜಿಗಳನ್ನ ವಿಚಾರವಂತರನ್ನ ಕರೆಸ್ತೀರಾ? ವಿಚಾರವಂತರನ್ನ ಸ್ವಾಮೀಜಿ ಕರ್ಸಲ್ಲ, ಯಾಕಂದ್ರೆ ಅವ್ರು ಒಂದು ಯಾವ್ದೋ ಫಿಲಾಸಫಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಬ್ರಿಂಗ್ ದೆಮ್. ಇದೆಲ್ಲ ಯಾಕೆ ಬೇಕಿತ್ತು ಸ್ವಾಮಿ ಅವರೇ? ಎಲ್ಲ ಸೂರ್ಯನ ಬೈಯಕ್ ಶುರು ಮಾಡ್ತಾರೆ ಬೇಕಾದ್ರೆ. ಅಲ್ಲ, ಇದೆಲ್ಲ ಯಾಕೆ ಮಾಡಿದ್ರಿ ಪುಟ್ಟಸ್ವಾಮಿ ಅವರೇ? ಇದೇ ದುಡ್ಡನ್ನ ನಮಗೆ ಕೊಟ್ಟಿದ್ರೆ ಏನೋ ಒಂದ್ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ತಾ ಇದ್ವಲ್ಲ. ಮಕ್ಕಳು ಓದಿಸೋದಕ್ಕೆ ಸ್ಕೂಲ್ಗೆ ಕರ್ದು ಏನೋ ಹೇಳ್ತಾರೆ ಬೇಕಾದ್ರೆ. ಯಾವ್ದೋ ಒಂದ್ ದೊಡ್ಡ ಕಾರ್ ತಗೋತಿದ್ದೋ, ದೊಡ್ಡ ಕಾರ್ ಪ್ರೆಸೆಂಟ್ ಮಾಡ್ಬೋದಿತ್ತಲ್ಲ ಹಾಗೆ ಅಂತ ನಿಮ್ ನೆನಪಾಗಿ ಇಟ್ಕೊಳ್ತಾ ಇದ್ವಿ ಅಂತ. ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಯೋಚನೆಗಳೇ ಬೇರೆ. ಅದ್ರ ಚೇಂಜ್ ಇಲ್ಲ, ನೀವು ಬದಲಾಗೋದೇ ಇಲ್ಲ. ನೀವು ಮನೆಯವ್ರನ್ನೇ ಬದಲು ಮಾಡಿರೋರು. ನೀವು ಯಾರು ನಿಮ್ಮನ್ನ ಕೇಳೋಕೆ ರೆಡಿ ಇಲ್ಲ, ಯಾರು ಕೇಳೋದಿಲ್ಲ. ನೀವ್ ಏನ್ ಮಾಡ್ತಿರೋ ಮಾಡಿ ಅಂತ ಸಂಪೂರ್ಣವಾಗಿ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಈಗ ದುಡ್ಡು ಕಾಸೆಲ್ಲ ಎಷ್ಟು ಖರ್ಚು ಮಾಡಿದ್ರು ಏನು ಕೇಳೋದಿಲ್ಲ. ಅವ್ರದೇ ಅಕೌಂಟ್ ಇದೆ, ಅವ್ರು ಬೇಕಾದ್ರೆ ಅವ್ರು ತಗೊಳಕ್ಕೆ ಹೋಗಲ್ಲ. ಅಲ್ಲ, ಇದಕ್ಕೆ ದುಡ್ಡು ಕಾಸಿನ ಒಂದು ಬೆಲೆಯನ್ನ ಕಟ್ಟಕ್ ಆಗೋದಿಲ್ಲ. ಅದು ಸುಮ್ನೆ ಕೇಳ್ತೀನಿ ಕ್ಯೂರಿಯಾಸಿಟಿಗೆ, ಏನಾರು ಹೇಳ್ತೀರಾ ಅಂತ. ಎಷ್ಟು ಖರ್ಚು ಮಾಡ್ತಾ ಇದೀರಿ ಮಾಡಿಲ್ಲ, ಲೆಕ್ಕನೇ ಹಾಕಕ್ ಹೋಗಲ್ಲ, ಲೆಕ್ಕನೇ ಇಟ್ಟಿಲ್ಲ. ಲೆಕ್ಕ ಇಡ್ಬಾರ್ದು. ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಬೇಕಷ್ಟೇ, ಬೇಕಾದದ್ ಮಾಡ್ತಾ ಇರ್ಬೇಕು. ಲೆಕ್ಕ ಇಡಕ್ ಹೋಗ್ಬಾರ್ದು. ಯಾರ ಕೇಳಿದ್ರೆ ಲೆಕ್ಕ ಹಿಡಿದ್ರೆ ಆಶ್ಚರ್ಯ ಪಡ್ಬೋದು, ಅಥವಾ ಇದಾಗಬಹುದು, ಅಥವಾ ಬೈಕೋಬಹುದು, ತಲಿಲ್ಲ ಏನೋ ಮಾಡ್ತಾ ಇದ್ದಾನೆ ಅಂತ. ಅದರಿಂದ ಅದು ಇಂಟ್ರೆಸ್ಟ್. ಈಗ ಹಿಂಗೆಲ್ಲ ಯೋಚನೆ ಮಾಡಿದಾಗ ಯಾರಾದ್ರೂ ಒಂದಿಷ್ಟು ಜನ ವಿಚಾರವಂತರು ಅಥವಾ ಇದೊಂದು ಹಳ್ಳಿ ಯಾರಾದ್ರೂ ಬೈದ್ರೆ, ಏನಾರು ಅನ್ಕೊಂಡ್ರೆ, ಯಾಕೆ ಏನು ಈ ತರದೇನು ನೀವು ಯೋಚನೆ ಮಾಡ್ಲಿಲ್ವಾ? ಇಲ್ಲ, ಆತರ ಬೈತಾರೆ ಅಂತೂ ಅನ್ಕೊಂಡಿಲ್ಲ. ಇದುವರೆಗೆ ಯಾರು ಬೈದಿಲ್ಲ. ಯಾಕೆ ಯಾಕೆ ನಿಮ್ಮ ಹತ್ರ ಬೈಸ್ಕೋಬೇಕು ಅಂತ? ಅಲ್ಲ, ಅದಕ್ಕೆ ಕ್ವಶನ್ ಕೇಳಿದಾಗ ಉತ್ತರ ಕೊಡಕ್ ಅವ್ರ ತಯಾರಿರ್ಬೇಕಲ್ಲ. ಈಗ ನನ್ನ ಯಾತಕ್ ಮಾಡಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಕೊಡೋ ಉತ್ತರಕ್ಕೆ ಅವ್ರ ಉತ್ತರ ಇರ್ಬೇಕಲ್ಲ. ಖಂಡಿತ ಇರ್ಲೇಬೇಕು. ಪ್ರಶ್ನೆ ಮಾಡೋರಿಗೆ ಉತ್ತರ ಕೊಡ್ಲೇಬೇಕು. ಅದೇ ಅವ್ರ ಹತ್ರ ಇರಲ್ಲ, ಯಾರ ಹತ್ರಲೂ. ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಅವ್ರ ಉತ್ತರ ಕೊಡೋಷ್ಟು ಯಾರು ಚೈತನ್ಯ ಇರಲ್ಲ. ಈಗಾಗಲೇ 85 ವರ್ಷ, 85 100 ಸೆಂಚುರಿ ಬಾರಿಸ್ತೀರಾ? ಆತರ ನನಗೆ ಯೋಚನೆ ಇಲ್ಲ ಎಷ್ಟು ವರ್ಷ ಬದುಕ್ತೀನಿ ಅಂತ.
ಅಲ್ಲ ಖಂಡಿತ ನೀವು ನಿಮ್ಮಂತವ್ರು ಇರ್ಬೇಕು. ಅಯ್ಯೋ ಭಗವಂತನ ಇಚ್ಛೆ ಸರ್. ಯಾಕಂದ್ರೆ ಸೂರ್ಯ ಸಮಾಜಕ್ಕೆ ಇದೆಲ್ಲ ಸೂರ್ಯನ ಬಿಟ್ಟಿದ್ದೀನಿ ಸರ್. ಹ್ಮ್ ಸೂರ್ಯ ದೇವನೇ ಏನಾದ್ರೂ ಇದು. ಅಲ್ಲ ನೀವು 85 ವರ್ಷ ಆದ್ರೂ ತಿಂಗ್ಳಿಗೊಂದ್ಸತಿನಾದ್ರೂ ಬೆಂಗಳೂರಿಂದ ಈ ಹಳ್ಳಿಗೆ ಬಂದು ಅಲ್ಲ ಎಲ್ಲ ಎಲ್ಲ ತಿಂಗಳಿಗೆ 2-3 ಸಾರಿ ಬರ್ತಾ ಇರ್ತೀನಿ ಇಲ್ಲಿಗೆ. ಬರ್ತಾ ಅದು ಇರ್ತೀನಿ. ಬಸ್ಸಲ್ಲಿ ಬರ್ತೀರಾ ಹೋಗ್ತೀರಾ ಅಂದ್ರೆ ಆ ಸೂರ್ಯ ದೇವನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಡೆಫಿನೆಟ್ಲಿ ಇದೆ ಸರ್. ಅವನಿಲ್ದೆ ಆಗೋದೇ ಇಲ್ಲ. ಈಗ ಅವ್ನು ಪೂಜೆ ಮಾಡಕ್ಕೆ 2000ದಿಂದ ಮಾಡಕ್ ಶುರು ಮಾಡಿದೆ. ಅವಾಗ ನನಗೆ ಇದೆ ಸೂರ್ಯನ ಭಗವಂತಂದು ಹೇಳಿದ್ರೆ. ಅಲ್ಲ 85 ವರ್ಷ ತಮ್ಗೆ, ಆ 85 ವರ್ಷ ನಾವು ಬದುಕೋದೇ ಇಲ್ಲ. ಯಾಕಂತೀನಿ ಯಾಕೆಂದ್ರೆ ಇವತ್ತಿನ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಈ ಪೊಲ್ಯೂಷನ್, ಈ ಟೆನ್ಷನ್, ಈ ವರ್ಕ್, ಈ ಎಲ್ಲ ಒಂದು ಫುಡ್ ನಾವು ತಿಂತಾ ಇರ್ತಕ್ಕಂಥ ಪ್ರತಿ ದಿನದ ಫುಡ್ ಇದೆಲ್ಲವೂ ನಮ್ಮನ್ನ ಹಿಂಡಿ ಇಪ್ಪೆ ಮಾಡ್ತಿಲ್ಲ. ಏನಿದೆ ಸರ್ ಫುಡ್ ಸಿಸ್ಟಮ್. ಬೆಳಗ್ಗೆ ಹೊತ್ತು 2 ಪೀಸ್ ಬ್ರೆಡ್, 1 ಬಾಳೆಹಣ್ಣು ನೀವು ನಾವು ತಗೊಳ್ಳೋದು. ಆಮೇಲೆ ಒಂದಿಷ್ಟು 1-2 ಚಪಾತಿ ಇದ್ ಕೊಡ್ತಾರೆ ನೋಡಿ, ಇಡ್ಲಿ ಮಾಡಿದ್ರೆ ಅಥವಾ ಅನ್ನ ಒಂದಿಷ್ಟು ಏನಿದ್ರೆ. ಮಧ್ಯಾಹ್ನ ಟೈಮ್ ಒಂದಿಷ್ಟು ಅನ್ನ, 1 ಚಪಾತಿ, ತರಕಾರಿ ಒಂದಿಷ್ಟು, ಮುಗಿದಾಯ್ತು. ರಾತ್ರಿ ಹೋಗಿ ಏನಂತ ಅಂದ್ರೆ 2 ಇದು ಹೇಳಿ ಚಪಾತಿ, ಒಂದು ಚಪಾತಿ, 1 ಮೊಟ್ಟೆಗೆ ಇದು ಮಾಡ್ಕೊಡ್ತಾರೆ. ಆಮ್ಲೆಟ್ ಅದೇ ಇದನ್ನೆಲ್ಲ ಮಾಡಿ ಕೊಡ್ತಾರೆ ಅಷ್ಟೇ. ಅದೇ ಫುಡ್ ನನ್ನ ಸಿಸ್ಟಮ್ ಪ್ರತಿದಿನ. ನನಗೆ ಇನ್ನೊಂದು ವಿಚಾರ ಗೊತ್ತಾಯ್ತು, ಏನ್ ಏರ್ ಕಟಿಂಗ್ ಎಲ್ಲ ನೀವೇ ಮಾಡ್ಕೊಳ್ತೀರಾ? ಹೌದು, ಡೆಫಿನೆಟ್ಲಿ. ಇದಾಗಲೇ 22,000ದಿಂದ ಅಂತ ಇಟ್ಕೊಳ್ಳಿ. ಇದು ಹೆಂಗೆ ಅಂತಂದ್ರೆ ಗಾಂಧೀಜಿಯವರ ಫಿಲಾಸಫಿ ಮೇಲೆ ಇದು ನಾನು ಅದಕ್ಕೂ ಇದಕ್ಕೂ ಹೆಂಗೆ ಅಲ್ಲ. ಅವರು ಸೌತ್ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ನಮ್ಮ ಇಂಡಿಯನ್ಸ್ಗಳು ಮತ್ತೆ ಅಲ್ಲಿ ಜನಗಳು ಕೆಲವರೆಲ್ಲ ಹಿಂದುಳಿದ ಜನಾಂಗ ಅಂತ ಏನ್ ಹೇಳ್ತಾರೋ ಅಥವಾ ಅಂತವ್ರಿಗೆ ಅಲ್ಲಿ ಕ್ಷೌರಿಕರು ಅವ್ರು ಕ್ಷೌರ ಮಾಡೋದಕ್ಕೆ ಇಚ್ಛೆ ಪಡ್ತಿರ್ಲಿಲ್ವಂತೆ. ನಮ್ಮ ಜನಕ್ಕೆ, ಈ ಜನಕ್ಕೆ ಅಥವಾ ಕೆಳ ವರ್ಗದ ಜನಕ್ಕೆ ಅಂತ. ಅದಕ್ಕೆ ಅವಾಗ ಗಾಂಧೀಜಿಯವರು ಬಾರಿ ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಏನೂ ಆಗ್ಲಿಲ್ವಂತೆ. ಅವರೇ ಖುದ್ದಾಗಿ ಎಲ್ಲರನ್ನು ಕರೆದು ಬನ್ರಪ್ಪ ಅಂತ ಹೇಳಿ ಕರೆದು ಅವರೇ ಅವ್ರಿಗೆಲ್ಲ ತಲೆಯಿಂದ ಮಾಡ್ತಿದ್ರು. ಇದು ಮಾಡಿದಾರೆ ಅವರು ಗಾಂಧೀಜಿ. ನೀವು ಕೂದಲು ಕಟಿಂಗ್ ಮಾಡ್ಕೊಳ್ಳೋದ್ರ ಹಿಂದೆ ಇಷ್ಟೆಲ್ಲ ಇದು ಅದಾದ್ಮೇಲೆ ನಾನು ಅವ್ರು ಗಾಂಧೀಜಿಯವ್ರು ಹೆಂಗ್ ಮಾಡ್ಕೋತಿದ್ ನಾನು ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ 25 ವರ್ಷದಿಂದ ನಾನು ಮಾಡ್ಕೋತಾ ಇದ್ದೀನಿ. ನೀವು 25 ವರ್ಷದಿಂದ ಸಲೂನ್ಗೆ ಹೋಗೇ ಇಲ್ಲ? ಹೋಗೋದೇ ಇಲ್ಲ ಸರ್. ಅಲ್ಲ ಇದೆಲ್ಲ ದಾಡಿ ಮೀಸೆ ಎಲ್ಲ ಕಟಿಂಗ್ ಎಲ್ಲ ಮಾಡ್ಕೋತೀನಿ, ಟ್ರಿಮ್ ಮಾಡ್ಕೋತೀನಿ ಸರ್. ಅದಕ್ಕೇನು ಸುಲಭ, ಅದೇನು ತೊಂದರೆ ಇಲ್ಲ. ಭಾಷಣ ಇಟ್ಕೊಂಡು ಅನ್ಕೊಂಡು ಎಲ್ಲಿ ಮನೆ ನೋಡ್ಕೊಂಡು ಟ್ರಿಮ್ ಮಾಡ್ಕೋತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತಾನೇ ಯಾರು ಕೇಳಕ್ ಬರ್ತಾರೆ ಸರ್? ಯಾರು ಕೇಳ್ತಾರೆ? ಇದ್ರ ಬಗ್ಗೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಮಕ್ಕಳು ಯಾಕಪ್ಪ ಸಲೂನ್ಗೆ ಹೋಗಿ ನೀಟಾಗಿ ಮಾಡಿಸ್ಕೊಂಡ್ ನೀವ್ ಯಾಕೆ ಮಾಡ್ಕೊಳ್ತೀರಾ? ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ ನಾನು ಕೇಳೋ ಕ್ವಶನ್ ಉತ್ತರ ಕೊಡಕ್ ಆಗೋದಿಲ್ಲ. ಅಲ್ಲ ನೀವು ತುಂಬಾ ಓದಿದಿರಿ, ವಿಚಾರವಂತರು, ಒಪ್ಕೊಳ್ತೀವಿ. ಹಾಗಂತ ನೀವು ಇವೆಲ್ಲ ಏನೇನೋ ಮಾಡ್ತಾ ಇದ್ರೆ ಮನೇಲಿ ಸುಮ್ನೆ ನೋಡ್ಕೊಂಡು ಸುಮ್ನೆ ಇರ್ತಾರ? ಏನ್ ಮಾಡ್ತೀರಿ ಹೇಳಿ? ಸುಮ್ನೆ ಇರ್ತಾರೆ. ಎಲ್ಲ ಅವ್ರದೇ ಆದ ಅವ್ರಿಗೆ ಮಾಡ್ತಾರೆ. ಅವರು ಇದು ದೀಪ ಪೂಜೆ ಮಾಡ್ತಾರೆ. ಅವ್ರದ್ದು ಫಿಲಾಸಫಿ. ಈಗ ನಾ ದಿನ ದೀಪನೇ ಮಾಡ್ತಾ ಇದ್ದಿಲ್ಲಪ್ಪ ಅಂತಂತಾರೆ. ಬಟ್ ಆದ್ರೂ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಯ್ತದೆ. ಯಾಕಂದ್ರೆ ನಾಲೆಡ್ಜ್ ಬೇಕು. ಇದೆಲ್ಲ ಹೇಳಿದ್ರು ತಿಳ್ಕೊಂಡು ಇದು ಮಾಡೋದಕ್ಕೆ. ಖಂಡಿತ. ಯಾಕೆಂದ್ರೆ ಅವರು ನೀವು ಏನೇ ಮಾಡೋದು ಒಳ್ಳೇದ್ ಮಾಡ್ತೀರಿ ಅನ್ನೋ ಒಂದು ಮನಸ್ಸಿರೋದ್ರಿಂದ ಅವ್ರಿಗೆ. ಹೌದೌದು. ಆಮೇಲೆ ಯಾವುದೇ ತೊಂದರೆ ಇಲ್ವಲ್ಲ ಸರ್. ಮಕ್ಕಳಿಗೆ ಊಟಕ್ಕಿಲ್ಲ, ತೊಂದರೆ ಇಲ್ಲ, ಓಡಾಡಕ್ಕೆ, ಎಜುಕೇಶನ್ ಅದು ಯಾವ್ದು ಇಲ್ವಲ್ಲ. ಎಲ್ಲರಿಗೂ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದಾರಲ್ಲ. ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಹಿನ್ನೆಲೆ ಅಂದ್ರೆ ಹೇಳಿ. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ಹೆಬ್ಬೆಟ್ನವರು, ನಮ್ಮ ತಾಯಿ ಹೆಬ್ಬೆಟ್ನವರು. ನಮ್ಮ ತಂದೆ ಸ್ವಲ್ಪ ದಡ್ರು ಅಂತ ಹೇಳ್ಬೋದು. ಹೇಳಿದ್ರೆ ಇದರಲ್ಲಿ ನಮ್ಮ ತಾಯಿನೇ ಜ್ಞಾನವಂತರೆ. ಅವರು ಸ್ವಲ್ಪ ಅವರ ಹಿದ್ಲ ಕುಟುಂಬ ಇದೆಯಲ್ಲ, ಅವರ ತಂದೆ ತಾಯಿಗಳು ಅವ್ರು ಸ್ವಲ್ಪ ಮುಂದುವರೆದ ಕುಟುಂಬ ಅಂತ ಅನಿಸ್ತದೆ. ಅವರ ಜೀನ್ಸೇನೆ ನನಗೇನಾದ್ರು ಬುದ್ಧಿಶಕ್ತಿ ಬಂದಿರೋದು ಜೀನ್ಸ್ ಹೇಳೋದಾದ್ರೆ. ಈಗ ಅದು ಆ ತರ ಜೀನ್ಸ್ ಇದ್ದಿದ್ರಿಂದಲೇ ನಾನು ಓದ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ, ನನಗೆ 5 ಜನ ಮಕ್ಕಳಾದಾಗ್ಲೂ ನನಗೆ ಭಾರ ಅನ್ನಿಸ್ಲಿಲ್ಲ. ನನಗೇನ್ ಗೊತ್ತೇ, ನಾನ್ ಬುದ್ಧಿವಂತ ಆಗಿದ್ದೀನಿ, ನನ್ನ ಮಕ್ಕಳು ಬುದ್ಧಿವಂತರಾಗೇ ಆಗ್ತಾರೆ ಅಂತ ನಂಬಿಕೆ ಇತ್ತು. ಹೇಳ್ತಾರೆ ಹಾಗೆ ಆಗ್ತಾರೆ ಅಂತ ಹೇಳಿ. ಕಾನ್ಫಿಡೆನ್ಸ್ ಲೆವೆಲ್ ಮೆಚ್ಚಲೇಬೇಕು. ಎಲ್ಲ ಬುದ್ಧಿವಂತರಾಗೇ ಆಗ್ತಾರೆ ಅಂತ. ದಟ್ ವಾಸ್ ಆಕ್ಚುಲಿ ಡಿಫರೆಂಟ್. ನಾನು ಸುಮಾರಾಗಿತ್ತು ಬುದ್ಧಿವಂತ. ಇಲ್ಲಿ ಈ ಮ್ಯಾಥಮೆಟಿಕ್ಸ್ ಅಲ್ಲಿ 96 ತೆಗೆದಿದೆ. ದಟ್ ವಾಸ್ ರೆಕಾರ್ಡ್ ಆಕ್ಚುಲಿ ಇಲ್ಲಿ ಹೇಳಿದಾರೆ ಹೈಸ್ಕೂಲಲ್ಲಿ. ಆಮೇಲೆ ನನಗೆ ಬಂದ್ಬಿಡ್ತು ಹೇಳಿದಾರೆ ಐ ಆಮ್ ಇಂಟೆಲಿಜೆಂಟ್ ಅಂತ ಅನ್ಕೊಂಡು. ನಾನು ಪ್ರೈಮರಿ ಸ್ಕೂಲಾಗ ಓದ್ಲಿಲ್ಲ ಸರ್. 5ನೇ ಕ್ಲಾಸ್ನ ಡೈರೆಕ್ಟ್ ಆಗಿ ನಾನು ಎಂಟ್ರಾದೆ 5ನೇ ಕ್ಲಾಸ್ಗೆ. ಡೈರೆಕ್ಟ್ ಆಗಿ ಕೂಲಿ ಮಾಡ್ದಲ್ಲಿ ಓದ್ತಾ ಇದ್ದೆ. 1 ವರ್ಷ ಇದು ಮಾಡ್ಕೊಂಡು ನಾನು ಸಿಂಧಘಟ್ಟಕ್ಕೆ ಹೋದಾಗ, ನಾನು ಈ ವಿದ್ಯೆಗೆ ನಾನು ಸಿಂಧಘಟ್ಟದ ನಮ್ಮ ಮಾವನವರೇ ಕಾರಣ. ನಮ್ಮ 2ನೇ ಅಕ್ಕನ ಗಂಡ ಅಂತ ಅನಿಸ್ತದೆ. ಯಾಕೆಂದ್ರೆ ಅವ್ರಿಗೆ ಪರಿಚಯದವರು ಅದೇ ಅವ್ರ ಮನೇಲೆ 4 ವರ್ಷ ಇದ್ದು ವಿದ್ಯೆ ಮಾಡಿದೆ.
ಅದು ಎದುರುಗಡೆ ಮನೆಯಲ್ಲಿ ಯಾರು ರಾಮಯ್ಯ ಅಂತ ಇದ್ರು, ಅವ್ರ ಹತ್ರ ನಾನು 1 ವರ್ಷ ಕೂಲಿ ಮಾಡಿದೆ ಕಳ್ಕೊಂಡಾಗ ಅವ್ರಿಗೆ ಹೆಡ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋದ್ರು. ಹೇಳದಾದ್ರೆ, ಸರ್ ಹುಡುಗ ಬುದ್ಧಿವಂತ ಇದ್ದಾನೆ, ಅವ್ರಿಗೆ 5ನೇ ಕ್ಲಾಸ್ 4ರಿಂದ ಪ್ರಮೋಷನ್ ಕೊಟ್ಬಿಡಿ ಸರ್, ಕೊಟ್ಬಿಟ್ಟು ಅವ್ನು 5ನೇ ಕ್ಲಾಸ್ಗೆ ಇದು ಕೊಡಿ ಸರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ. ನನ್ನ ಅದೃಷ್ಟಕ್ಕೆ ಅವ್ರು ಕೊಟ್ಟರು ಸರ್ ಅದನ್ನ ಸರ್ಟಿಫಿಕೇಟ್ನ. ನಾನು 5ನೇ ಕ್ಲಾಸ್ ಡೈರೆಕ್ಟ್ ಆಗಿ ಸೇರಿದೆ. 5ನೇ ಕ್ಲಾಸಿಂದ ನಿಮ್ಮ ಎಜುಕೇಶನ್ ಓದ್ದು ಅಲ್ಲಿವರೆಗೆಲ್ಲ ಬರೀ ಕಾಗುಡ್ತಾಗಿ ಅಂತ ಸ್ವಲ್ಪ ಓದಿದ್ದೆ. ಬಟ್ ಅಲ್ಲಿಂದ 5ನೇ ಕ್ಲಾಸಿಂದ ಇಲ್ಲಿ ಸಾಧಾರಣ ಸ್ಟೂಡೆಂಟ್ ನಾನು. ಇಲ್ಲಿ ನಾನು ಯಾವಾಗ ಹೇಳಿಲ್ಲ, ಅದು ಸಿದ್ಧಘಟ್ಟ ಅಂತ ಪಕ್ಕದಲ್ಲಿ ನಮ್ಮ ಮಕ್ಕಳೂರು. ಅಲ್ಲಿ ಸುಮಾರಾಗಿ ಇಂಟೆಲಿಜೆಂಟ್ ಆಗಿದ್ದೆ. ಬಟ್ ಫೈನಲಿ SLC ಬಂದಾಗ ನನ್ನ ಇಂಟೆಲಿಜೆನ್ಸ್ ಒಂಥರ ಬ್ಲಾಸ್ಟ್ ಆದಂಗೆ ಆಗೋಯ್ತು ಸರ್ ಹೇಳಿದಾರೆ. ನಾನು ಇಂಟೆಲಿಜೆಂಟ್ ಅನ್ನೋದು ಅನ್ನೋದಕ್ಕೆ ಶುರು ಆಯ್ತಾಗ. ಆಗ ನಾನು ಒಳ್ಳೆ ಪಾಸ್ ತೆಗೆದೆ, ಇದು ಮಾಡಿದೆ, ಫಸ್ಟ್ ಕ್ಲಾಸ್ ಬಂದೆ. ಆಮೇಲೆ ಇಂಟರ್ಮೀಡಿಯೇಟ್ ಹೋದೆ, ಅಲ್ಲಿ ಮಾಡಿದೆ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. BE ಮಾಡಿದೆ. ಹಾಗೆ ಒಟ್ಟಿಗೆ ಹೋಗಿ ಇಂಜಿನಿಯರಿಂಗ್ ನ್ಯಾಷನಲ್ ಟಾಪ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ಡಿಪಾರ್ಟ್ಮೆಂಟ್ ಇರ್ಬೇಕಾದ್ರೂ ಅಸೋಸಿಯೇಷನ್ ಯಾವಾಗ ಯಾವ ಇಸ್ವಿ ನೀವು? 1963. ಆಗ್ಲೇ ನಿಮ್ಮ ಅವ ನಡೀತಾ ಇತ್ತು ಕಾಲೇಜಲ್ಲಿ? ಅದು ಕಾಲೇಜಲ್ಲಿ ನಾನು ಫೈನಲ್ ಇಯರ್ಲಿ ನನ್ನ ಬಿಡದೆ ಇದು ಮಾಡಿದ್ರು ಅಂತ ಅಷ್ಟೇ. ಮೆಂಬರ್ ಮಾಡಿದ್ರು. ಅದಕ್ಕೆಲ್ಲಕ್ಕಿಂತ ಹೇಳಿದಾಗ ನಾನು ಡಿಪಾರ್ಟ್ಮೆಂಟಲ್ಲಿ ನಾನು ಸೂಪರಿಂಟೆಂಡೆಂಟ್ ಆಗಿದ್ದೆ. ಅದಕ್ಕಿಂತ ಎಕ್ಸಿಕ್ಯೂಟಿವ್ ಟೈಮಲ್ಲಿ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಾಡಿದ್ರು ನನ್ನ. 4 ವರ್ಷ ಪ್ರೆಸಿಡೆಂಟ್, 3 ವರ್ಷ, 2 ವರ್ಷ ವೈಸ್ ಪ್ರೆಸಿಡೆಂಟ್ ಆಗೆಲ್ಲ ಕೆಲಸ ಮಾಡಿದ್ದೀನಿ ಆ ಥರ. ಸೂಪರ್. ಅವತ್ತಿನ ಕಾಲದಲ್ಲೇ ನಿಮ್ಮ ಅವ ತುಂಬಾ ಜೋರಾಗಿತ್ತು. ಇವಾಗ ಆಗತ್ತಾ? ಇಲ್ಲ ಈಗ ವಯಸ್ಸಾಯ್ತು ಬಿಡಿ, ಈಗ ಅದೆಲ್ಲ ಯೋಚನೆ ಮಾಡಕ್ಕೆ ಆಗಲ್ಲ. ಅಲ್ಲ, ಮನೆಯಲ್ಲಿ ನಡೆಸ್ತಾ ಇದೀರಲ್ಲ ಈಗ್ಲೂ? ಏನ್ ಮನೇಲಿ ಏನ್ ಸರ್, ಎಲ್ಲ ಒಳ್ಳೆ ತೊಂದ್ರೆ ಇಲ್ಲ. ಮನೇಲಿ ಯಾವ್ದಕ್ಕೂ ಕೊರತೆ ಇಲ್ವಲ್ಲ ಸರ್. ಮನೆಗ್ ಬೇಕಾದದ್ದೆಲ್ಲ ತಂದು ಹಾಕ್ತೀನಿ, ಇನ್ನೇನ್ ಬೇಕು ಹೇಳಿ. ನಮ್ಮ ಕಾರ್ಯಕ್ರಮದ ಮುಖಾಂತರ ತಮ್ಮ ಕುಟುಂಬಕ್ಕೆ ಏನಾದ್ರು ಮೆಸೇಜ್ ಕೊಡಕ್ ಬಯಸ್ತೀರಾ? ಯಾರು ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ ಏನ್ ಸರ್, ಎಲ್ಲ ಅವ್ರುವೆ ನಾನೇನು ಈ ಫಿಲಾಸಫಿನ ಹೇಳ್ಕೊಂಡಿದ್ದೀನೋ ಅದ್ರಲ್ಲಿ ಆದಷ್ಟು ಸ್ವಲ್ಪನಾದ್ರೂ ಅವರು ಅಳವಡಿಸ್ಕೊಂಡು ಬದುಕಬೇಕು ಅಂತ ಹೇಳ್ತೀನಿ. ಬಡವ್ರ ಕಂಡ್ರೆ ಸ್ವಲ್ಪ ದಯೆ ಇರಬೇಕು, ಆಮೇಲೆ ಸಂಬಂಧಿಕರ ಕಂಡ್ರೆ ದಯೆ ಇರ್ಬೇಕು ಹೇಳೋದಾದ್ರೆ. ಹಾಗೆ ದ್ವೇಷ ಬೇಡ. ದ್ವೇಷ ಬೇಡ, ಆದಷ್ಟು ಪ್ರೀತಿ ಮಾಡಿ. ತಮ್ಮ ಸಂಬಂಧಿಕರುಗಳಿಗೆ ಅಟ್ಲೀಸ್ಟ್ ಮೊದಲು ಫಸ್ಟ್ ಸಂಬಂಧ, ಆಮೇಲೆ ಬಿಡದವ್ರು ಅನ್ನೋ ತರ. ಸಂಬಂಧರಿಗೆ ಮಾಡದೇ ಇದ್ದಾರೆ ಬೇರೆ ಮಾಡ್ತಾರ ಸರ್? ಖಂಡಿತ ಮಾಡೋದಿಲ್ಲ. ಅದರಿಂದ ಇವಾಗೆಲ್ಲ ಸಂಬಂಧಿಕರಲ್ಲೇನೆ ಹೆಚ್ಚಾಗಿ ಒಂದಿಷ್ಟು ದ್ವೇಷ, ಅಸೂಯೆ. ಅವರನ್ನ ಫಸ್ಟ್ ನಾವು ಚೆನ್ನಾಗಿ ಕಾಣ್ಬೇಕು. ಅವನ ಮೇಲೆ ಹೊಟ್ಟೋಗ್ಬಿಟ್ಟ ತುಳಿಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇದನ್ನೆಲ್ಲ ರಿಮೂವ್ ಮಾಡಬಹುದಲ್ಲ? ರಿಮೂವ್ ಮಾಡಬಹುದು, ಎತ್ತಬಹುದು. ಇದನ್ನ ಮರಳು ಹಾಕಿದೀವಿ. ಅದು ಫುಲ್ ಎಷ್ಟು ಆಲ್ರೆಡಿ ಮಾಡಿ ಆಳ ಇದು ತಂದ್ಬಿಟ್ಟು ಸರ್ ಎಮ್ಸೆಂಡ್ ಹಾಕಿದಿರಿ. ಮತ್ತೆ ಅದೆಲ್ಲ ರಿಮೂವ್ ಮಾಡೋದು, ಮತ್ತೆ ತೆಗೆದ್ಬಿಟ್ಟು ಮಣ್ಣು ಹಾಕೋದು. ಮಣ್ಣಿಲ್ಲ ಸ್ಟಾಕ್ ಇಟ್ಕೊಂಡಿದೀವಿ. ಓಕೆ. ರೆಡ್ ಸಾಯಿಲ್ ಹಾಕೋದು ಸರ್, ರೆಡ್ ಸಾಯಿಲ್ ಹಾಕೋದು, ಕೆಂಪು ಮಣ್ಣು ಹಾಕೋದು, ತೆಗೆದ್ಬಿಟ್ಟು ಕೆಂಪು ಮಣ್ಣು ಹಾಕೋದು. ಇದನ್ನ ತೆಗೆದ್ಬಿಡ್ಬೇಕು. ಏನ್ ನಿಮ್ ತಲೆ ಕುಸ್ವಾಮಿ ಅವರೇ. ನಿಜವಾಗ್ಲೂ ನಮ್ಮ ವೀಕ್ಷಕರು ನಿಮ್ಮ ಬಗ್ಗೆ ಒಂದು ರೀತಿ ಒಂದಿಷ್ಟು ಸಂತೋಷ ಪಡ್ತಾರೆ. ಆದ್ರೂ ಪುಟ್ಟಸ್ವಾಮಿ ಅವ್ರಿಗೆ ಯಾಕೆ ಇಂತ ಯೋಚನೆ ಬಂದ್ಬಿಡ್ತು ಅಂತ ಒಂದಿಷ್ಟು ಜನ ಪ್ರಶ್ನೆನೂ ಕೇಳ್ತಾರೆ. ನೀವೆಲ್ಲ ಅವತ್ತಿನ ಗಾಂಧಿ, ಬುದ್ಧ, ಬಸವಣ್ಣ ತತ್ವ ಸಿದ್ಧಾಂತದಿಂದ ಬೆಳೆದವರು. ಇವತ್ತಿನ ಯುವಕರು ಇವತ್ತಿನ ಕರಪ್ಷನ್ ಅನ್ನ ನೋಡಿ ಆ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ತಾರೆ. ಈಗಿನ ಕಾಲದ ಎಣ್ಣೆ ಸಿದ್ಧಾಂತ ಬಂದ್ಬಿಟ್ಟಿದೆ. ಹೌದು, ಅದು ಒಂದು ದೊಡ್ಡ ಸಮಸ್ಯೆ. ಇವತ್ತು ದೇಶಕ್ಕಾಗಿರೋ ಸಮಸ್ಯೆ ಅದು ಹೇಳೋದಾದ್ರೆ. ಈಗ ಅವ್ರ ಸೂರ್ಯನ ಹಾಕಿದ್ವಿ ಅಂದ್ರೆ ಅವ್ರ ನಿಜವಾದ ರೂಪವನ್ನು ಅಲ್ಲಿ ಇಟ್ಬಿಟ್ಟು ಪೂಜಿಸ್ತಾವ ಈಗ. ಓಕೆ, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಪುಟ್ಟಸ್ವಾಮಿ ಅವರ ಒಂದು ಸಿದ್ಧಾಂತಗಳೇ ಒಂದು ರೀತಿ. ನಮ್ಮ ಇವತ್ತಿನ ಯುವಕರ ಸಿದ್ಧಾಂತಗಳೇ ಬೇರೆ. ಆದ್ರೆ ನಮ್ಮ ಗಾಂಧೀಜಿ ಕಾಲದವರು ಗಾಂಧೀಜಿ ಎಲ್ಲ ಗೊತ್ತಿ ನೋಡೇ ಇಲ್ಲ ಸರ್. ಗಾಂಧಿ ವ್ಯಕ್ತಿ ತಿಳ್ಕೊಂಡಿದ್ದೀನಿ ಹೊರತು, ಅವ್ರ ಪುಸ್ತಕ ಓದಿದ್ದೀನಿ ಹೊರತು, ಗಾಂಧಿ ಕಾಲದಲ್ಲಿ ಹುಟ್ಟಿದ್ದೇ ಹೊರತು. ಬಟ್ ಗಾಂಧಿ ನೋಡಕ್ಕಾಗಿಲ್ಲ, ಅವ್ರನ್ನ ನೋಡಕ್ಕಾಗ್ಲಿಲ್ಲ ನಿಮ್ಗೆ. ಅಂಬೇಡ್ಕರ್ ನೋಡಕ್ಕಾಗಿಲ್ಲ. 56 ಗಂಟೆ ಇದ್ದಾರೆ ಅವರು. ಇವತ್ತೆಂತ ಅನ್ಯಾಯ ಅಂತ ಅನಿಸ್ತದೆ. ಅಂತ ಮಹಾನ್ ವ್ಯಕ್ತಿ, ಎಸ್ಪೆಷಲಿ ಮಹಾನ್ ವ್ಯಕ್ತಿ ಹೇಳಿದಾರೆ. ದೈವ ಸಿದ್ಧಾಂತ ಪೂಜೆ ಮಾಡ್ತಾ ಇದ್ದೀನಿ ಹೇಳೋದಾದ್ರೆ. ಇವ್ರಿಗಿಂತ ಹೇಳಿದಾರೆ ಅವ್ರ ಸಿದ್ಧಾಂತಗಳು. ಖಂಡಿತ. ನೀವು ನಿಮ್ಮ ಸಿದ್ಧಾಂತನ ನಾವು ಅರ್ಗಿಸ್ಕೊಳಕ್ಕೆ ನಮ್ಗೆ ತುಂಬಾ ಸಮಯನೇ ಬೇಕಾಗತ್ತೆ. ಖಂಡಿತ. ಇಲ್ಲ, ಅಲ್ಲಿ ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್ ಪುಟ್ಟಸ್ವಾಮಿ ಅವರೇ. ಇದಿಷ್ಟು ಸೂರ್ಯ ಮಂದಿರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪುಟ್ಟಸ್ವಾಮಿ ಅವರ ಒಂದು ಯೋಚನೆ, ಜೀವನ ಹೇಗ್ ಬದುಕಿದ್ರು, ಏನೆಲ್ಲ ಮಾಡಿದ್ರು, ಯಾಕೆ ಈ ರೀತಿ ಎಲ್ಲ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಕರ್ನಾಟಕ ರೌಂಡ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಇದು ಒಂದು ಮಾದರಿ ಅಂತ ಹೇಳ್ಬೋದು. ಮಂಜುನಾಥ್ ಅವರು ಹಾಗೂ ಅವ್ರ ಕುಟುಂಬ ಮಾಡ್ತಾ ಇರ್ತಕ್ಕಂಥ ರೀತಿ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ
ನಾನು ಅವರೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ. ನಮಸ್ಕಾರ.